ಎಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ನ ಪಾರ್ಟ್ 2 ವಿಡಿಯೋ ಇದು. ಸೊ ಇದರಲ್ಲೇನು ಅಂತಂದರೆ ನಿಮಗೆ 5 ಮಾರ್ಕ್ಸ್ ನಿಮ್ಮ ಯೂನಿವರ್ಸಿಟಿ ಪ್ರಕಾರ 5 ಮಾರ್ಕ್ಸಿಗೆ ಮಾತ್ರ ಕೇಳ್ತೇನೆ ಪ್ರಾಬ್ಲಮ್ನ. ಸೊ ಆ ಬೇಸಿಸ್ ಮೇಲೆ ನಾವು ಒಂದು 7 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಅದನ್ನು ಫಸ್ಟ್ ನಾನು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಕ್ವಶನ್ ಎಕ್ಸ್ಪ್ಲೈನ್ ಮಾಡಾದಮೇಲೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡೋಣ. ಸೊ ನಮಗೆ ಇಲ್ಲಿ ಫಸ್ಟ್ ಕ್ವಶನ್ ಏನಂತ ಇದೆ ಕ್ವಶನ್ನು ಅಂತಂದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಸೊ ನಮ್ಗೆ ಇಲ್ಲಿ ಕ್ವಶನ್ ಕೊಟ್ಟಿರೋ ಪ್ರಕಾರ ನಾವು ಟ್ರೇಡಿಂಗ್ ಆ್ಯಂಡ್ ಪಿ&ಎಲ್ ಅಕೌಂಟ್ ಕೇಳಿಲ್ಲ ಅವನು, ಬಟ್ ಅವನೇನು ಕೇಳ್ದ, ಪ್ರತಿ ಈಚ್ ಡಿಪಾರ್ಟ್ಮೆಂಟ್ನ ಪರ್ಚೇಸಸ್ ಹೇಳಿ. ಅರ್ಥ ಮಾಡ್ಕೊಬೇಕು ನೀವು ಅಲ್ಲಿ ಸೆಂಟೆನ್ಸು. ಈಚ್ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ ಎಕ್ಸ್, ಡಿಪಾರ್ಟ್ಮೆಂಟ್ ವೈ, ಡಿಪಾರ್ಟ್ಮೆಂಟ್ ಝೆಡ್. ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ರಿ, ಎಷ್ಟು ಮೀನ್ಸ್ ನಂಬರ್ ಆಫ್ ಪೀಸಸ್ ಅವನೇ ಕೊಟ್ಟು, ನಂಬರ್ ಆಫ್ ಪೀಸಸ್ ಬೇಡ ನಮಗೆ, ಅಮೌಂಟ್ ಆಫ್ ಪರ್ಚೇಸಸ್ ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾನೆ ಟೋಟಲ್ ಕಾಸ್ಟ್ ಅಂತ ಕೊಟ್ಬಿಟ್ಟಿದ್ದಾನೆ. ಏನಂತ ಇದೆ ಇದು, ಎಕ್ಸ್ ವೈ ಝೆಡ್ ಇದೆ. ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ 200 ಪೀಸಸ್ ಪರ್ಚೇಸ್ ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ವೈಯಲ್ಲಿ 1400 ಪೀಸಸ್ ಪರ್ಚೇಸ್ ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ಝೆಡ್ಡಲ್ಲಿ 400 ಪೀಸಸ್ ಪರ್ಚೇಸ್ ಮಾಡಿದ್ದಾನೆ. ಬಟ್ ಇಷ್ಟು ಸೇರಿಸಿ ಟೋಟಲ್ ಪರ್ಚೇಸಸ್ ಅವನು ಕೊಟ್ಟಿದ್ದಾನೆ ಅಟ್ ಎ ಟೋಟಲ್ ಆಫ್ ₹5,100. ಬಟ್ ನಮಗಿಲ್ಲಿ ಏನು ಐಡೆಂಟಿಫೈ ಮಾಡಬೇಕು, ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ ಎಷ್ಟು ರುಪೀಸ್ ಪರ್ಚೇಸ್ ಮಾಡ್ದ, ವೈಯಲ್ಲಿ ಎಷ್ಟು ರುಪೀಸ್ ಪರ್ಚೇಸ್ ಮಾಡ್ದ, ಝೆಡ್ಡಲ್ಲಿ ಎಷ್ಟು ರುಪೀಸ್ ಪರ್ಚೇಸ್ ಮಾಡ್ದ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ನೋಡೋಣ. ಬೇರೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೇನೆ ಅಂತಂದರೆ, ಆಲ್ ದ ಪೀಸಸ್ ವರ್ ಸೋಲ್ಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ಅಟ್ ದ ಫಾಲೋಯಿಂಗ್ ಪ್ರೈಸಸ್. ಪ್ರತಿಯೊಂದು ಡಿಪಾರ್ಟ್ಮೆಂಟು ಎಷ್ಟೆಷ್ಟು ರುಪೀಸ್ಗೆ ಸೇಲ್ ಮಾಡಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ನೋಡಿ. ಡಿಪಾರ್ಟ್ಮೆಂಟ್ ಎಕ್ಸ್ ಅಟ್ ಎ ₹15 ಪರ್ ಪೀಸ್ ಅಂತೆ, ಒಂದು ಪೀಸ್ನ 15 ರುಪೀಸ್ಗೆ ಸೇಲ್ ಮಾಡಿದ್ದಾನೆ. ಡಿಪಾರ್ಟ್ಮೆಂಟ್ ವೈಯಲ್ಲಿ 18 ರುಪೀಸ್ಗೆ ಸೇಲ್ ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ಝೆಡ್ಡಲ್ಲಿ 6 ರುಪೀಸ್ಗೆ ಸೇಲ್ ಮಾಡಿದ್ದಾನೆ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಒಂದು ನೋಟ್ ಇದೆ, ರೇಟ್ ಆಫ್ GP ಈಸ್ ಸೇಮ್ ಇನ್ ಈಚ್ ಕೇಸಸ್. ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್ 3 ಡಿಪಾರ್ಟ್ಮೆಂಟಲ್ಲೂ ರೇಟ್ ಆಫ್ GP ಸೇಮ್ ಇರ್ತಿತ್ತು ಅಂತ ಇನ್ನೂ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾನೆ. ಸೊ ನಾವು ಈಗ ಇದರಲ್ಲಿ ಏನು ಐಡೆಂಟಿಫೈ ಮಾಡಬೇಕು, ಈಚ್ ಡಿಪಾರ್ಟ್ಮೆಂಟ್ನ ಪರ್ಚೇಸ್ ಎಷ್ಟಾಯಿತು, ಎಷ್ಟು ರುಪೀಸ್ ಆಯಿತು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ನೋಡಿ. ಎಸ್ ಸರ್. ಸೊ ಈಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಗಿವನ್ ಇನ್ಫಾರ್ಮೇಷನ್ ಇದೆ, ಅದನ್ನು ಬರಿತೀನಿ ನಾನೀಗ. ಅವ್ನು ನಂಬರ್ ಆಫ್ ಪೀಸಸ್ ಎಷ್ಟು ಪರ್ಚೇಸ್ ಮಾಡಿದ್ದ ಅಂತ ಕೊಟ್ಟಿದ್ದಾನೆ, ಹೌದಾ? ನಂಬರ್ ಆಫ್ ಪೀಸಸ್ ಪರ್ಚೇಸ್ಡ್. ನಂಬರ್ ಆಫ್ ಪೀಸಸ್ ಪರ್ಚೇಸ್ಡ್ ಎಷ್ಟಿದೆ? ಸೊ ಕ್ವಶನಲ್ಲಿರೋ ಪ್ರಕಾರ 200. ನಾವು ಅದನ್ನು ರೇಷಿಯೋ ಕನ್ವರ್ಟ್ ಮಾಡಿ ಬರಿತಾ ಈ ನೋಟ್ಗೆ. 200 ಈಸ್ಟು 1400 ಈಸ್ಟು 400. ಅಂದರೆ ಡಿಪಾರ್ಟ್ಮೆಂಟ್ ಎಲ್ಲಿ 200 ಇದೆ, ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್. ಡಿಪಾರ್ಟ್ಮೆಂಟ್ ಎಕ್ಸ್ನ ನಂಬರ್ ಆಫ್ ಪೀಸಸ್ ಪರ್ಚೇಸ್ಡ್ 200, ಡಿಪಾರ್ಟ್ಮೆಂಟ್ ವೈದು 1400, ಡಿಪಾರ್ಟ್ಮೆಂಟ್ ಝೆಡ್ದು 400 ರುಪೀಸ್. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಮೀನ್ಸ್ SP ಅಂತ ಕರಿತೀವಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾನೆ. ಎಷ್ಟೆಷ್ಟು ಕೊಟ್ಟಿದ್ದಾನೆ? 15:18:6. ಸೊ ಇದನ್ನು ನಾನು ರೇಷಿಯೋ ಕನ್ವರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಂಪೋಸಿಟ್ ರೇಷಿಯೋ ಐಡೆಂಟಿಫೈ ಮಾಡಿ. ಕಾಂಪೋಸಿಟ್ ರೇಷಿಯೋ ಅಂತಂದ್ರೆ ಏನು? ಸೊ ನಮ್ಗೆ ನಂಬರ್ ಆಫ್ ಪೀಸಸ್ ಪರ್ಚೇಸ್ ಇದೆ, ಸೇಲ್ ಇದೆ. ಸೊ ಅವೆರಡನ್ನು ಇಂಟು ಮಾಡಿದ್ರೆ ನಮಗೆ ಕಾಂಪೋಸಿಟ್ ರೇಷಿಯೋ ಅಂತ ಸಿಗುತ್ತೆ. ಸೊ ಕಾಂಪೋಸಿಟ್ ರೇಷಿಯೋ ಅನ್ನೋದೇ ನೋಡೋಣ. ಡಿಪಾರ್ಟ್ಮೆಂಟ್ ಎಕ್ಸ್ದು 200 ಇಂಟು ಸೇಲ್ ಮಾಡಿರೋದು 15:1400 ಇಂಟು 18:400 ಇಂಟು 6. ಸೊ ನಾವೆರಡನ್ನು ಇಂಟು ಮಾಡ್ತಾ ಬರೋಣ. ಇದು 200 ಇಂಟು 15 ಮಾಡಿದ್ರೆ 3000 ರುಪೀಸ್ ಬರುತ್ತೆ. 1400 ಇಂಟು 18 ಮಾಡಿದ್ರೆ 25,200 ರುಪೀಸ್ ಬರುತ್ತೆ. 400 ಇಂಟು 6 ಮಾಡಿದ್ರೆ 2400 ಮಾಡುತ್ತೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ರೇಷಿಯೋ ಕನ್ವರ್ಟ್ ಮಾಡೋಕ್ಕೆ ನಾವು 3000 ಇಂಟು ನಾವು ಹಿಂಗೆ ಇದ್ದಿಲ್ಲ ಹೆಂಗಿದೆಯೋ ಅದೇ ಥರ ಮಾಡಿದ್ರೂ ಬರುತ್ತೆ. 3000 ಇಂಟು ಇದು 3000 ಬರುತ್ತೆ. 30,000 ಇಲ್ಲ, 3000 ಇಂಟು 25,200 ಈಸ್ಟು 2400 ಮಾಡಿದ್ರೂ ಬರುತ್ತೆ. ಬಟ್ ನಾವು ಸಿಂಪ್ಲಿಫೈ ಮಾಡೋಣ. 20 ಕ್ಯಾನ್ಸಲ್ ಮಾಡ್ಬೋದು, 20 ಕ್ಯಾನ್ಸಲ್ ಮಾಡ್ಬೋದು. ಸೊ 30:252:24 ಆಗುತ್ತೆ. ಬಟ್ ನಾವು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 5:42:4
4 ಅನ್ನೋ ರೇಷಿಯೋ ಸಿಕ್ತು. ಸೊ ನಮಗೆ ಟೋಟಲ್ ಪರ್ಚೇಸ್ ಕೊಟ್ಟಿದ್ದಾನೆ, ಹೌದಾ? ಎಷ್ಟಿದೆ ಟೋಟಲ್ ಪರ್ಚೇಸಸ್ಸು? ಟೋಟಲ್ ಪರ್ಚೇಸಸ್ ಬಂದು 5100 ಕೊಟ್ಟಿದ್ದಾನೆ. ಸೊ ನಮ್ಗೆ ಏನು ಹೇಳ್ತಾ ಇದೀನಿ ಅಂತಂದರೆ 5100 ಅನ್ನೋದೇನು, ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್ ಮೂರದು ನಂಬರ್ ಆಫ್ ಪೀಸಸ್ನ ಸೇರಿಸಿ ಟೋಟಲ್ ಪರ್ಚೇಸ್ ಮಾಡೋದು 5100. ನಮಗಿಲ್ಲಿ ಏನು ಬೇಕಾಗಿರೋದು, ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ ವೈಯಲ್ಲಿ ಝೆಡ್ಡಲ್ಲಿ ಎಷ್ಟೆಷ್ಟು ಪರ್ಚೇಸ್ ಮಾಡಿದೆ ಅಂತ. ಸೊ ನೋಡ್ತಾ ಬರೋಣ. ಸೊ ಪರ್ಚೇಸ್ ಆಫ್ ಎಕ್ಸ್ ಟೋಟಲ್ ಇರೋದೆಷ್ಟು 5100. ಅದನ್ನು ರೇಷಿಯೋನ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಗೋಯ್ತು, ಸಿಂಪಲ್ಲು. ಇಂಟು 5 ಡಿವೈಡೆಡ್ ಬೈ 3 ಟೋಟಲ್ ಮಾಡಿ ಎಷ್ಟು ಬರುತ್ತೆ? 54 ಪ್ಲಸ್ 5 ಪ್ಲಸ್ 52 ಪ್ಲಸ್ 4 51 ಬರುತ್ತೆ. 51. ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 500. ಪರ್ಚೇಸ್ ಆಫ್ ವೈ 5100 ಇಂಟು ಸೆಕೆಂಡ್ ರೇಷಿಯೋ ಇರೋದು 42/51 4200. ಸೊ ಪರ್ಚೇಸ್ ಆಫ್ ಝೆಡ್ 5100 ಇಂಟು 4/51 400 rupees ಬಂತು. ಸೊ ದಿಸ್ ಈಸ್ ದ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ನಮಗೇನು ಕೇಳಿದ್ದ 5000, ನಮ್ಗೆ ಅವನೇನು ಕೊಟ್ಟಿದ್ದ 5100 ಕೊಟ್ಟಿದ್ದ. ಸೊ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ 500 rupees ಪರ್ಚೇಸ್ ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ವೈಯಲ್ಲಿ 4200 ಪರ್ಚೇಸ್ ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ಝೆಡ್ಡಲ್ಲಿ 400 rupees ಪರ್ಚೇಸ್ ಮಾಡಿದ್ದಾನೆ. ಸೊ ನಮ್ಗೆ ಇಷ್ಟು ಟೋಟಲ್ ಮಾಡಿದ್ರೆ 5100 rupees ಬರಬೇಕು. ಸೊ ಅಷ್ಟು ಬಂದರೆ ನೀವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್ ಅಂತ. ಸೊ ಇನ್ನೊಂದ್ಸಲಿ ಸಮ್ಮರೈಸ್ ಮಾಡ್ತೀನಿ ನೋಡಿ. ಸೊ ಅವ್ನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಂಬರ್ ಆಫ್ ಪೀಸಸ್ ಪರ್ಚೇಸ್ ಕೊಟ್ಟಿದ್ದ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದ, ಎಷ್ಟಕ್ಕೆ ಸೇಲ್ಸ್ ಮಾಡ್ತಿದ್ದ ಅಂತ ಕೊಟ್ಟಿದ್ದ. ಸೊ ನಾವು ಎರಡನ್ನು ಇಂಟು ಮಾಡಿದ್ದೀವಿ, ಕಾಂಪೋಸಿಟ್ ರೇಷಿಯೋ ಬಂತು. ಸೊ ಆ ರೇಷಿಯೋ ಬೇಸಿಸ್ ಮೇಲೆ ಮೀನ್ಸ್ ಎಷ್ಟೆಷ್ಟು ಸೇಲ್ ಮಾಡಿದ ಅನ್ನೋ ಕಾಂಪೋಸಿಟ್ ರೇಷಿಯೋ ಬೇಸಿಸ್ ಮೇಲೆ ಸೊ ನಾವು ಅದನ್ನು ಟೋಟಲ್ ಪರ್ಚೇಸಸ್ನ ಡಿಪಾರ್ಟ್ಮೆಂಟ್ ವೈಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಟೋಟಲ್ 5100 rupees ಪರ್ಚೇಸ್ ಮಾಡಿದ್ದಾನೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಲ್ಲಿ 500, ವೈಯಲ್ಲಿ 4200, ಝೆಡ್ಡಲ್ಲಿ 400. ಸೆಕೆಂಡ್ ಪ್ರಾಬ್ಲಮಿಗೆ ಬನ್ನಿ. ಸೇಮ್ ಅದೇ ಇನ್ಫಾರ್ಮೇಷನು, ಸೇಮ್ ಅದೇ ಥರನೇ ಇದೆ. ಇನ್ಫಾರ್ಮೇಷನ್ ನಂಬರ್ಸ್ ಚೇಂಜ್ ಅಷ್ಟೇ, ಪ್ರಾಬ್ಲಮ್ ಸೇಮ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ನ ಪರ್ಚೇಸಸ್ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಂತೆ. ಡಿಪಾರ್ಟ್ಮೆಂಟ್ಸ್ ಎ ಬಿ ಸಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಇದೆ? 1000 units, 2800 units. ಸೊ ಟೋಟಲ್ ಇಷ್ಟನ್ನು ಪರ್ಚೇಸ್ ಮಾಡಿರೋ ರೇಟ್ ಟೋಟಲ್ ಅಮೌಂಟ್ ಎಷ್ಟು? 10,200 rupeesಗೆ ಪರ್ಚೇಸ್ ಮಾಡಿದ್ದೇನೆ. ಸೊ ನಾವು ಇದನ್ನು 1000 unitsಗೆ ಎಷ್ಟಾಗುತ್ತೆ, 2000ಗೆ ಎಷ್ಟು, 800ಗೆ ಎಷ್ಟು ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ದ ಯೂನಿಟ್ಸ್ ವರ್ ಸೋಲ್ಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ಈಸ್ ಎ ಅಟ್ ₹16 per unit. ಎ ಡಿಪಾರ್ಟ್ಮೆಂಟ್ ಅವರು 16 rupeesಗೆ ಸೇಲ್ ಮಾಡ್ತಾ ಇದ್ದಾರೆ. ಬಿ ಅಟ್ ₹18 per unit. ಬಿ ಡಿಪಾರ್ಟ್ಮೆಂಟು 18 rupeesಗೆ ಸೇಲ್ ಮಾಡ್ತಾ ಇದ್ದಾರೆ. ಸಿ ಅಟ್ ₹8 per unit. ಇದು 8ಗೆ ಸೇಲ್ ಮಾಡ್ತಾರೆ. ರೇಟ್ ಆಫ್ ಜಿ ಪಿ ಈಸ್ ಸೇಮ್ ಇನ್ ಈಚ್ ಕೇಸಸ್. ಸೇಮ್ ಅದೇ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೇಮ್ ಅದೇ ಗಿವನ್ ಇನ್ಫಾರ್ಮೇಷನ್ನ ಬರೆಯೋಣ. ಫಸ್ಟು ನಂಬರ್ ಆಫ್ ಯೂನಿಟ್ಸ್, ಅಲ್ಲಿ ಪೀಸಸ್ ಇತ್ತು, ಇಲ್ಲಿ ಯೂನಿಟ್ಸ್ ಇದೆ, ಅಲ್ಲಿ ಏನಿರುತ್ತೋ ಅದನ್ನು ಬರೀರಿ. ಯೂನಿಟ್ಸ್ ಪರ್ಚೇಸ್ಡ್, ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ ಎಷ್ಟೆಷ್ಟಿರೋದು ಕ್ವಶನ್ ಪ್ರಕಾರ 1000 ಈಸ್ಟು 2000 ಈಸ್ಟು 800. ಎಷ್ಟಕ್ಕೆ ಸೇಲ್ ಮಾಡ್ತಿದ್ದ? ಎಸ್ ಪಿ ಪರ್ ಯೂನಿಟ್ 16:18:8. ಕಾಂಪೋಸಿಟ್ ರೇಷಿಯೋ ಸೇಮ್ ಇವೆರಡನ್ನು ಇಂಟು ಮಾಡ್ಬಿಟ್ಟು ಬರೆಯೋಣ. 1000 ಇಂಟು 16 ಈಸ್ಟು 2000 ಇಂಟು 18 ಈಸ್ಟು 800 ಇಂಟು 8. ಸೊ ಎರಡನ್ನು ಇಂಟು ಮಾಡ್ಬಿಟ್ಟು ಬರೆಯೋಣ. 1000 ಇಂಟು 16 ಅಂದರೆ 16,000 ಆಗುತ್ತೆ.
2000 ಇಂಟು 18 ಅಂತಂದರೆ 36,000 ರುಪೀಸ್ ಆಗುತ್ತೆ. ಇಷ್ಟು 800 ಇಂಟು 8 ಅಂದರೆ 6,400 ಆಗುತ್ತೆ. ಸೊ ಇಲ್ಲಿ 3030 ಕ್ಯಾನ್ಸಲ್ ಮಾಡ್ಬೋದು, ಬಟ್ ಇಲ್ಲಿ ಬರೀ 20 ಇದೆ. ಸೊ 20 ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ. 20 ಕ್ಯಾನ್ಸಲ್ ಮಾಡಿ. ಸೊ ಇನ್ನೂ ಇದನ್ನು ಸಿಂಪ್ಲಿಫೈ ಮಾಡಿದೆ ನಿಮಗೆ 20:45:8. ಸೊ ನೀವು ಆಲ್ರೆಡಿ ಸಿಂಪ್ಲಿಫೈ ಮಾಡೋದು ಫಸ್ಟ್ ಚಾಪ್ಟರಿಂದನೂ ಕಲ್ತಿದ್ದೀರಾ. ಸೊ ಅದು ನೀಟಾಗಿ ಫಾಲೋ ಮಾಡಿ ಅಷ್ಟೇ. ಇಲ್ಲ ಇವೆಲ್ಲ ನಂಬರ್ಸನ್ನು ಒಂದೇ ಟೇಬಲಿಂದ ಡಿವೈಡ್ ಆಗಬೇಕಷ್ಟೇ. ಸೊ ನೆಕ್ಸ್ಟು ಟೋಟಲ್ ಪರ್ಚೇಸ್ ಏನಿದೆ ಅದನ್ನು ಬರೆಯೋಣ. ಟೋಟಲ್ ಪರ್ಚೇಸಸ್ ಎಷ್ಟು ಪರ್ಚೇಸ್ ಮಾಡಿದ್ದೇನೆ? ಟೋಟಲು 10,200 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೇನೆ. ಸೊ ಪರ್ಚೇಸ್ ಆಫ್ ಎ ಡಿಪಾರ್ಟ್ಮೆಂಟ್ನ ಪರ್ಚೇಸ್ನ ಐಡೆಂಟಿಫೈ ಮಾಡೋಣ. 10,200 ಇಂಟು ಫಸ್ಟ್ ಡಿಪಾರ್ಟ್ಮೆಂಟ್ದು ರೇಷನ್ ಇದೆ 20 ಡಿವೈಡೆಡ್ ಬೈ. ಸೊ ಈ 3 ಡಿಪಾರ್ಟ್ಮೆಂಟ್ದು ಇಂಟು ಟೋಟಲ್ ಮಾಡಿದೆ ನಮಗೆ 73 ಬರುತ್ತೆ. ಇಲ್ಲಿ ಬರೆದಿರ್ತೀನಿ 20 ಡಿವೈಡೆಡ್ ಬೈ 73. ಸೊ ಎಷ್ಟು ಬರುತ್ತೆ ಡಿಪಾರ್ಟ್ಮೆಂಟ್ ಎನ ಪರ್ಚೇಸಸ್ಸು? 2,795, ರೈಟ್. ಸೊ ನೆಕ್ಸ್ಟು ಪರ್ಚೇಸ್ ಆಫ್ ಡಿಪಾರ್ಟ್ಮೆಂಟ್ ಬಿ 10,200 ಇಂಟು 45 ಡಿವೈಡೆಡ್ ಬೈ 73. ಸೊ ಡಿವೈಡ್ ಮಾಡಿದ್ರೆ 6,288 ಬರುತ್ತೆ. ಸೊ ಪರ್ಚೇಸ್ ಆಫ್ ಡಿಪಾರ್ಟ್ಮೆಂಟ್ ಸಿ ಈಸ್ 10,200 ಇಂಟು, ಸೊ ಲಾಸ್ಟ್ ರೇಷಿಯೋ ಇರೋದು 8 ಡಿವೈಡೆಡ್ ಬೈ 73. ಸೊ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1,118 ರುಪೀಸ್ ಬರುತ್ತೆ. ಸೊ ದಿಸ್ ಈಸ್ ದ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಸೊ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಿಮಗೆ 10,200 ರುಪೀಸ್ ಬರುತ್ತೆ. ಸೊ ದಿಸ್ ಈಸ್ ಟೋಟಲ್ ಪರ್ಚೇಸ್. ಅವ್ನು ಕೊಟ್ಟಿದ್ದ ಗಿವನ್ ಇನ್ಫಾರ್ಮೇಷನು. ಸೊ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ರೇಷಿಯೋಸ್ನ ಬಳಸಿ. ಡಿಪಾರ್ಟ್ಮೆಂಟ್ ಎಗೆ 2,795 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 6,288 ಬರುತ್ತೆ, ಡಿಪಾರ್ಟ್ಮೆಂಟ್ ಸಿಗೆ 1,118 ರುಪೀಸ್ ಬರುತ್ತೆ. ಎಸ್, ಥರ್ಡ್ ಪ್ರಾಬ್ಲಮಿಗೆ ಬರೋಣ. ಸೇಮ್ ಅದೇ ಥರ ಪ್ರಾಬ್ಲಮ್ ಇದನ್ನು ಅಷ್ಟೇ. ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ದ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಪರ್ಚೇಸಸ್ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಂತೆ. ಡಿಪಾರ್ಟ್ಮೆಂಟ್ ಎ ಬಿ ಸಿ ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡು 1,000, 2,000, 2,400. ಸೊ ಅಟ್ ಎ ಕಾಸ್ಟ್ ಆಫ್ ₹40,000 ರುಪೀಸ್ಗೆ ಅವನು ಪರ್ಚೇಸ್ ಮಾಡಿದ್ದಾನೆ. ಯೂನಿಟ್ಸ್ ಸೋಲ್ಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ಆರ್ ಎ ಅಟ್ ₹20 ಪರ್ ಯೂನಿಟ್, ಬಿ ಅಟ್ ₹22.50 ಪರ್ ಯೂನಿಟ್. ಕನ್ಫ್ಯೂಷನ್ ಮಾಡ್ಕೊತೀರಾ, 2,250 ಅನ್ಕೊತೀರಾ, ಅಲ್ಲ, ಇದು 22.50 ಪರ್ ಯೂನಿಟ್, ಸಿ ಅಟ್ ₹25 ಪರ್ ಯೂನಿಟ್. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ದ ಸೇಮ್ ಇನ್ ಈಚ್ ಕೇಸಸ್. ಪ್ರತಿಯೊಂದು ಕೇಸಲ್ಲೂ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ಟು ಸೇಮ್ ಇತ್ತಂತೆ. ಸೊ ಸೇಮ್ ಅದೇ ಥರನ ಪ್ರಾಬ್ಲಮ್ಮು. ಸೊ ನೋಡಿ, ಎಸ್, ಥರ್ಡ್ ಪ್ರಾಬ್ಲಮ್ ಸೇಮ್ ಅದೇ ಇನ್ಫಾರ್ಮೇಷನ್, ಗಿವನ್ ಇನ್ಫಾರ್ಮೇಷನ್ ಬರೆಯೋಣ. ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್. ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ ಬಂದು 1,000 ಈಸ್ಟು 2,000 ಈಸ್ಟು 2,400. ಸೊ ಸೆಲ್ಲಿಂಗ್ ಪ್ರೈಸ್ ಬರೆಯೋಣ. ಎಸ್ ಪಿ ಪರ್ ಯೂನಿಟ್ 20 ಈಸ್ಟು 22.50 ಈಸ್ಟು 25. ಸೊ ಕಾಂಪೋಸಿಟ್ ರೇಷಿಯೋ ನೋಡೋಣ. ಕಾಂಪೋಸಿಟ್ ರೇಷಿಯೋ ಬಂದು 1,000 ಇಂಟು 20 ಇಷ್ಟು 1,000 ಇಂಟು 22.50 ಇಷ್ಟು 2,400 ಇಂಟು 25. ಸೊ 1,000 ಇಂಟು 20 ಅಂದರೆ 20,000 ಆಗುತ್ತೆ. 2,000 ಇಂಟು 22.50 ಅಂದರೆ 45,000 ಆಗುತ್ತೆ. 2,425 ಅಂದರೆ 60,000 ರುಪೀಸ್ ಆಗುತ್ತೆ. ಸೊ ನೀವು 30 ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ. 30 ಕ್ಯಾನ್ಸಲ್. ಸೊ ನೀವು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 20 ಈಸ್ಟು
45:60. ಸೊ ನೀವು ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 4:9:12. ಸೊ ದಿಸ್ ಇಸ್ ದ ಕಾಂಪೋಸಿಟ್ ರೇಷಿಯೋ. ಸೊ ಟೋಟಲ್ ಪರ್ಚೇಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ. ಟೋಟಲ್ ಪರ್ಚೇಸಸ್ 1 lakh rupees ಇದೆ ನಮಗೆ ಇಲ್ಲಿ ಟೋಟಲ್ ಪರ್ಚೇಸಸ್. ಸಾರಿ 40,000 rupees ಇದೆ ಟೋಟಲ್ ಪರ್ಚೇಸಸ್. ಸೊ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರೋಣ. ಪರ್ಚೇಸಸ್ ಆಫ್ ಎ 40,000 ಇಂಟು 4 ಡಿವೈಡೆಡ್ ಬೈ, ಸೊ 3 ಟೋಟಲ್ ಮಾಡಿದೆ ನಿಮಗೆ 25 ಆಗುತ್ತೆ. ಸೊ ಪರ್ಚೇಸಸ್ ಆಫ್ ಬಿ 40,000 ಇಂಟು 9/25. Purchases of C equals 40,000 into 12/25. ಎಸ್. ಸೊ ಡಿಪಾರ್ಟ್ಮೆಂಟ್ ಎದು ಪರ್ಚೇಸಸ್ಸು 6,400 ಆಗುತ್ತೆ. ಸೊ 40,000 ಇಂಟು 4/25 ಮಾಡಿದ್ರೆ 6,400. ಡಿಪಾರ್ಟ್ಮೆಂಟ್ ಬಿದು 14,400 ಆಗುತ್ತೆ. ಡಿಪಾರ್ಟ್ಮೆಂಟ್ ಸಿ ಇದು 19,200 ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ 40,000 rupees ಆಯಿತು ಟೋಟಲ್ ಪರ್ಚೇಸಸ್. ಅವ್ನು ಕೊಟ್ಟಿದ್ದಾನೆ ಟೋಟಲ್ ಪರ್ಚೇಸಸ್. ಸೊ ನಾವು ಅದನ್ನು ಡಿಪಾರ್ಟ್ಮೆಂಟ್ ವೈಸಲ್ಲಿ ಡಿಸ್ಟ್ರಿಬ್ಯೂಟ್ ಅಲೋಕೇಶನ್ ಮಾಡಿದ್ದೀವಿ. ಎಸ್. ಫೋರ್ತ್ ಪ್ರಾಬ್ಲಮ್ ನೋಡೋಣ. ಅಸರ್ಟೈನ್ ದ ಪರ್ಚೇಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾನೆ. ಸೊ ಡಿಪಾರ್ಟ್ಮೆಂಟ್ ಎ ಬಿ ಸಿ 1,000, 2,000, 2,400 ಎಟ್ ಎ ಕಾಸ್ಟ್ ಆಫ್ rupees 1 lakh. ಟೋಟಲ್ 1 lakh rupeesಗೆ ಪರ್ಚೇಸ್ ಮಾಡಿದ್ದಾನೆ. ಸೊ ಸೇಲ್ ಮಾಡಿದ ಎಷ್ಟು? 20 rupees, 22.50. ಮತ್ತು ಸಿ ಡಿಪಾರ್ಟ್ಮೆಂಟ್ 25 rupeesಗೆ ಸೇಲ್ ಮಾಡಿದ್ದಾನೆ. ರೇಟ್ ಆಫ್ ಜಿ ಪಿ ಯೂಶಲಿ ಸೇಮ್ ಇದೆಯಂತೆ. ಎಸ್. ಫೋರ್ತ್ ಒನ್, ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್ 1,000:2,000:2,400. ಸೊ ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಎಸ್ ಪಿ ಪರ್ ಯೂನಿಟ್ ಬಂದು 20:22.50:25. ಕಾಂಪೋಸಿಟ್ ರೇಷಿಯೋ ನೋಡೋಣ. ಸೊ composite ratio equals 1,000 into 20 is to 2,000 into 22.50 is to 2,400 into 25. ಸೊ ಎರಡನ್ನು ಇಂಟು ಮಾಡಿ 20,000 is to 45,000 is to 60,000. ಸೊ ನೀವು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ನಮಗಿಲ್ಲಿ 3 zeros ಕ್ಯಾನ್ಸಲ್ ಮಾಡ್ಬೋದು. ಪಾಸಿಬಿಲಿಟೀಸ್ ಇದೆ. 30, 30, 30 ಕ್ಯಾನ್ಸಲ್. ಸೊ ಎಷ್ಟಾಗುತ್ತಾಗ 20:45:60. ಸೊ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 4:9:12. ಸೊ ಈ ರೇಷಿಯೋನ ಟೋಟಲ್ ಪರ್ಚೇಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಟೋಟಲ್ ಪರ್ಚೇಸ್ ಈಕ್ವಲ್ಸ್ 1 lakh rupees ಇದೆ. ಸೊ ಪರ್ಚೇಸ್ ಆಫ್ ಎ ಈಕ್ವಲ್ಸ್ 1 lakh ಇಂಟು 4/, ಸೊ 3 ಟೋಟಲ್ ಮಾಡಿದ್ರೆ 25 ಬರುತ್ತೆ. 4/25 16,000 ಬರುತ್ತೆ. ಸೊ purchase of B equals 1 lakh into 9/25 36,000 ಬರುತ್ತೆ. ಸೊ purchase of C 1 lakh into
12/25. ಸೊ ಎಷ್ಟು ಬರುತ್ತೆ? 48,000 ಬರುತ್ತೆ. ಸೊ ಟೋಟಲ್ ಮಾಡೋದು ನಿಮಗೆ 1 lakh rupees ಬರಬೇಕು. ಸೊ ದಿಸ್ ಈಸ್ ಡಿಪಾರ್ಟ್ಮೆಂಟ್ ಎ's ಪರ್ಚೇಸ್, ಡಿಪಾರ್ಟ್ಮೆಂಟ್ ಬಿ's ಪರ್ಚೇಸ್, ಡಿಪಾರ್ಟ್ಮೆಂಟ್ ಸಿ's ಪರ್ಚೇಸ್. ಪ್ರಾಬ್ಲಮ್ 5th ನೋಡೋಣ ಈಗ. ಸೊ ಪ್ರಾಬ್ಲಮ್ 5th ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಗಿಂತ ಸ್ವಲ್ಪ ಚೇಂಜಸ್ ಇದೆ, ನೋಡೋಣ. XYZ ಲಿಮಿಟೆಡ್ ಹ್ಯಾಸ್ 3 ಡಿಪಾರ್ಟ್ಮೆಂಟ್ಸ್, PQR 3 ಡಿಪಾರ್ಟ್ಮೆಂಟ್ ಇದೆಯಂತೆ XYZ ಲಿಮಿಟೆಡ್ದು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಈಚ್ ಡಿಪಾರ್ಟ್ಮೆಂಟ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಕೊಟ್ಬಿಟ್ಟಿದ್ದಾನೆ. ನಾವೇನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಅಮೌಂಟ್ಸ್, ಈಚ್ ಡಿಪಾರ್ಟ್ಮೆಂಟ್ನ ಕ್ಲೋಸಿಂಗ್ ಸ್ಟಾಕ್ಸ್ನ ಅಮೌಂಟ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಂತೆ. ಡಿಪಾರ್ಟ್ಮೆಂಟ್ PQR ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ 800, 900, 1000 ಇದೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ 18, 24, 30. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಇನ್ ಯೂನಿಫಾರ್ಮ್, that is 33 1/3% ಆನ್ ಸೇಲ್ಸ್. 33 1/3% ಇದೆಯಂತೆ. 3 ಡಿಪಾರ್ಟ್ಮೆಂಟ್ಗೆ ಯೂನಿಫಾರ್ಮ್ ಅಂತಂದರೆ 3 ಡಿಪಾರ್ಟ್ಮೆಂಟ್ಗೂ ಸೇಮ್ ಇರುತ್ತೆ ಗ್ರಾಸ್ ಪ್ರಾಫಿಟ್ ಅಂತ ಅರ್ಥ. ಸೊ ಈ 33 1/3% ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಜಸ್ಟ್ ಸಿಂಪಲ್ 1/3 ಮಾಡಿ. ಸೊ 0.3333 ಸಮಥಿಂಗ್ ಬರುತ್ತೆ, ರೆಕರಿಂಗ್ ಬರುತ್ತೆ 33. ಸೊ ಅಂದರೆ 33 1/3% ಈಸ್ ನಥಿಂಗ್ ಬಟ್ 33.3333% ಅಂತ 4 ಡಿಜಿಟ್ನ ನೀವು ಅಲ್ಲಿ ಕನ್ಸಿಡರ್ ಮಾಡಬೇಕು. ಸೊ 33.3333% ಆಗುತ್ತೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದೆ. ಸೊ ನಾವೇನು ಐಡೆಂಟಿಫೈ ಮಾಡಬೇಕು? ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಐಡೆಂಟಿಫೈ ಮಾಡಬೇಕು. ಸೊ ಹೆಂಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನೋಡಿ, ಅವ್ನು ನಮಗೆ ಕೇಳಿರೋದೇನು? ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ನ ಯಾವತ್ತೂ ವ್ಯಾಲ್ಯೂ ಮಾಡೋದು ಕಾಸ್ಟ್ ಪ್ರೈಸ್ ಮೇಲೆ. ಸೊ ನಮಗೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ. ಸೊ ಕಾಸ್ಟ್ ಪ್ರೈಸ್ ಅಂದ್ರೇನು, ಸೆಲ್ಲಿಂಗ್ ಪ್ರೈಸ್ ಅಂದ್ರೇನು? ಕಾಸ್ಟ್ ಪ್ರೈಸ್ ಅಂದರೆ ನಾವು ಪರ್ಚೇಸ್ ಮಾಡೋದು, ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತೀವೋ ಅದು ಕಾಸ್ಟ್ ಪ್ರೈಸು. ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾವು ಮಾರಿರೋದು. ಸೊ ಅವನೇನು ಕೊಟ್ಟವನೇ? ಸೆಲ್ಲಿಂಗ್ ಪ್ರೈಸ್ ಕೊಟ್ಬಿಟ್ಟಿದ್ದಾನೆ. ಸೊ ನಮಗೇನು ಬೇಕು? ಕಾಸ್ಟ್ ಪ್ರೈಸ್ ಬೇಕು. ಸೊ ನಾವು ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು ನೋಡೋಣ. ಸೊ ನೋಡಿ ಇಲ್ಲಿ, ಸೊ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪ್ರೈಸ್ನ ಐಡೆಂಟಿಫೈ ಮಾಡೋಣ. ಹೆಡಿಂಗ್ ಹಾಕ್ತೀನಿ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್. ಸೊ ಯೂನಿಟ್ ನಮ್ಮ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸೊ ಪರ್ ಯೂನಿಟ್ ಕೊಡಿ. ಸೊ ಪರ್ ಯೂನಿಟ್ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡೋಣ. ಡಿಪಾರ್ಟ್ಮೆಂಟ್ ಎ. ಸೊ ಡಿಪಾರ್ಟ್ಮೆಂಟ್ ಎ, ಸೊ ಜಸ್ಟ್ ಸಿಂಪಲ್ಲು ಸೆಲ್ಲಿಂಗ್ ಪ್ರೈಸಲ್ಲಿ ಗ್ರಾಸ್ ಪ್ರಾಫಿಟ್ನ ತೆಗೆದ್ರೆ ಏನು ಸಿಗುತ್ತೆ? ಕಾಸ್ಟ್ ಸಿಗುತ್ತೆ. ಸೊ ಕಾಸ್ಟ್ ಬೇಕು ನಮಗೆ. ಕಾಸ್ಟ್ ಈಕ್ವಲ್ಸ್ ಸೇಲ್ಸ್ ಮೈನಸ್ GP. ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಅನ್ನೋದು ಬೇಕು ನಮಗೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ಅನ್ನೋದು ಬೇಕು. ಸೊ ಎಷ್ಟಕ್ಕೆ ಮಾರಿದ್ದೀವಿ ಅಂತ ಕೊಟ್ಟಿದ್ದಾನೆ. ಸೊ ಡಿಪಾರ್ಟ್ಮೆಂಟ್ ಏದು ಸೇಲ್ ಮಾಡಿರೋದು ಎಷ್ಟಕ್ಕೆ? 18 rupeesಗೆ ಸೇಲ್ ಮಾಡಿದ್ದಾನೆ. 18 rupees ಮೈನಸ್ ಗ್ರಾಸ್ ಪ್ರಾಫಿಟ್ನ ಮೈನಸ್ ಮಾಡೋಣ, 33.3333%. ಸೊ ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದು ತುಂಬ ಸಿಂಪಲ್ ಆಗುತ್ತೆ. 18 rupees ಮೈನಸ್ 33.3333% ಸಿಂಬಲ್ನ ಓದ್ಬಿಟ್ಟು ಈಕ್ವಲ್ಸ್ ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ 12 rupees. ಸೊ ಏನಿದು? ಕಾಸ್ಟ್ ಪರ್ ಯೂನಿಟ್. ನಾನಿಲ್ಲ ಐಡೆಂಟಿಫೈ ಮಾಡ್ತಿರೋದು ಕಾಸ್ಟ್ ಪರ್ ಯೂನಿಟ್ನ ಐಡೆಂಟಿಫೈ ಮಾಡ್ತಾನೆ ಜಸ್ಟ್ ಸಿಂಪಲ್ಲು. ಇದು SP, ಇದು ರೇಟ್ ಆಫ್ GP. SPಲಿ GP ಕಳೆದ್ರೆ ನಮಗೆ ಕಾಸ್ಟ್ ಸಿಗುತ್ತೆ. ಡಿಪಾರ್ಟ್ಮೆಂಟ್ ಎ ಇದು. ಡಿಪಾರ್ಟ್ಮೆಂಟ್ ಬಿ. ಸೊ ಡಿಪಾರ್ಟ್ಮೆಂಟ್ ಬಿ ಅವ್ನು ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 24 rupeesಗೆ ಮೈನಸ್ 33.3333. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಸೇಮ್ ಇರುತ್ತೆ, ಅವನೇ ಕೊಡಿದ್ದೀನಿ ಯೂನಿಫಾರ್ಮ್ ರೇಟ್ ಅಂತ. ಸೊ ಅಲ್ಲಿ ಅದಕ್ಕೂ ಸೇಮ್ ಇರುತ್ತೆ. 24 ಮೈನಸ್ 33.3333% ನೀವು ಓದಿದ್ರೆ ಸೊ ನಿಮಗೆ 16 rupees ಬರುತ್ತೆ. ಡಿಪಾರ್ಟ್ಮೆಂಟ್ ಸಿ. ಸೊ ಡಿಪಾರ್ಟ್ಮೆಂಟ್ ಸಿ ಅಂತಂದರೆ 30 rupeesಗೆ ಅವ್ನು ಸೇಲ್ ಮಾಡ್ಯಾನೆ. 30 rupees ಮೈನಸ್ 33.3333%. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದೆ 20 rupees ಬರುತ್ತೆ. ಸೊ ಏನಿದು? ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ ನಮಗೆ. ಜಸ್ಟ್ ಸಿಂಪಲ್ಲು ನಂಬರ್ ಆಫ್ ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಅದಕ್ಕೆ ಕಾಸ್ಟ್ ಪರ್ ಯೂನಿಟ್ನ ಇಂಟು ಮಾಡಿದೆ. ಸೊ ನಾವು ಮಾಡಿದ್ರೆ ನಮಗೆ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಐಡೆಂಟಿಫೈ ಮಾಡೋಣ. ಡಿಪಾರ್ಟ್ಮೆಂಟ್ ಎ.
ಡಿಪಾರ್ಟ್ಮೆಂಟ್ ಎನ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಕೊಟ್ಟಿದ್ದಾನೆ. ಸೊ ನಮಗೆ ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ ಇರೋದು 800 ಇಂಟು 12 rupees. ಡಿಪಾರ್ಟ್ಮೆಂಟ್ ಬಿ 900 ಇಂಟು, ಸೊ ಅದರದ್ದು ಕಾಸ್ಟ್ ಪರ್ ಯೂನಿಟ್ ಇರೋದು 16 rupees. ಡಿಪಾರ್ಟ್ಮೆಂಟ್ ಸಿ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇರೋದು 1000 units ಇಂಟು 20. ಸೊ ನಾವೀಗ ಇದನ್ನು ಇಂಟು ಮಾಡೋಣ. ಸೊ ನೋಡಿ, ಈಗ 800 ಇಂಟು 12 rupees ಮಾಡಿದ್ದೀನಿ. 800 ಅದು ಯೂನಿಟ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕು. ಸೊ 12 rupees ಅನ್ನೋದು ಕಾಸ್ಟ್ ಪರ್ ಯೂನಿಟು. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ಗೆ ಕಾಸ್ಟ್ ಪರ್ ಯೂನಿಟ್ನ ಇಂಟು ಮಾಡಿದ್ರೆ 9600 ಬಂತು. ಇದು ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕು ಡಿಪಾರ್ಟ್ಮೆಂಟ್ ಎದು. ಅದೇ ಥರನೇ ಡಿಪಾರ್ಟ್ಮೆಂಟ್ ಬಿ ಇದು 900 ಇಂಟು 16. 900 ಇಸ್ ದ ಯೂನಿಟ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್, 16 rupees ಇಸ್ ದ ಕಾಸ್ಟ್ ಪರ್ ಯೂನಿಟ್. ಸೊ 14,400 ಆಯಿತು. ಸೊ ಡಿಪಾರ್ಟ್ಮೆಂಟ್ ಸಿ ಇದು 1000 ಇಂಟು 20. ಸೊ ಎರಡನ್ನು ಇಂಟು ಮಾಡಿದೆ ನಿಮ್ಗೆ ಏನು ಸಿಕ್ತು? 20,000 rupees ಸಿಕ್ತು. ಸೊ ದಿಸ್ ಈಸ್ ದ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ನಮ್ಗೆ ಒಂದು ಕ್ವಶನ್ ಕೇಳಿದ್ದು ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕು. ಸೊ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ. ಪ್ರಾಬ್ಲಮ್ ನಂಬರ್ 6 ನೋಡೋಣ ನಾವು. ಸೊ ಪ್ರಾಬ್ಲಮ್ ನಂಬರ್ 6 ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು ನಾವು, ಯಾಕೆಂದರೆ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ನ ಕೇಳಿದ್ದಾನೆ. ಸೊ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್. ಸೊ ಇಲ್ಲಿ ಕೊಟ್ಟಿರೋನೇನು ಟ್ರಯಲ್ ಬ್ಯಾಲೆನ್ಸ್ನ ಕೊಟ್ಟಿದ್ದಾನೆ. ನಾವೇನು ಮಾಡಬೇಕಂತೆ, ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ನಾವಿಲ್ಲಿ ಪ್ರಿಪೇರ್ ಮಾಡಬೇಕಂತ. ಸೊ ಏನೇನಿದೆ ನೋಡ್ತಾ ಬರೋಣ. ಪರ್ಟಿಕ್ಯುಲರ್ಸ್, ಡೆಬಿಟ್ ಐಟಮ್ಸ್, ಕ್ರೆಡಿಟ್ ಐಟಮ್ಸ್ನ ಕೊಟ್ಟಿದ್ದಾನೆ. ಸ್ಟಾಕ್ ಆನ್ 1/1/2002 ಅಂದರೆ ಇದೇನಾಗುತ್ತೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಸೊ ಓಪನಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟೆಲ್ಲ ನೀವು PUC ಕಲ್ತಿರ್ತೀರ. ಸೊ ಅದೇ ಬೇಸ್ ಮೇಲೆ ನೀವು ಇಲ್ಲೂ ಸಹ ಫಾಲೋ ಮಾಡಬೇಕಾಗಿ ಬರುತ್ತೆ. ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ನೆಕ್ಸ್ಟು ಪರ್ಚೇಸಸ್ ಕೊಟ್ಟಿದ್ದಾನೆ. ಸೊ ಇದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಸೇಲ್ಸ್ ಕೊಟ್ಟಿದ್ದಾನೆ, ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರುತ್ತಿದ್ದು. ಸೇಲ್ಸ್ ಇದೆ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ವೇಜಸ್, ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಡೆಟಾರ್ಸ್ ಆ್ಯಕ್ಚುಲಿ ನಮಗೆ ಇಲ್ಲಿ ಡೆಟಾರ್ಸ್ ಬರಲ್ಲ. ಈ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಬರಲ್ಲ. ಯಾಕೆ ಅಂತಂದರೆ ಡೆಟಾರ್ಸ್ ಈಸ್ ಎ ಕರೆಂಟ್ ಅಸೆಟ್. ಸೊ ಅದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಸೊ ನಮ್ಗೆ ಇಲ್ಲಿ ಇದು ಬರಲ್ಲ. ಆದರೆ ಬ್ಯಾಡ್ ಡೆಟ್ಸು RDD ಆದರೆ ಮಾತ್ರ ಬರುತ್ತೆ. ಸ್ಯಾಲರಿ ಈಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಏನು ಅಡ್ಜಸ್ಟ್ಮೆಂಟ್ಸ್ ಇದೆ? ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎದು ₹23,000 ಇದೆ, ಡಿಪಾರ್ಟ್ಮೆಂಟ್ ಬಿದು ₹13,000 rupees ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್. ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಲಾಸ್ಟ್ ಐಟಮ್ ಇದು ಸಿಗುತ್ತೆ ನಿಮಗೆ, ಕ್ಲೋಸಿಂಗ್ ಸ್ಟಾಕು. ಬೇಸಿಸ್ ಆಫ್ ಅಪಾರ್ಟ್ಮೆಂಟ್. ಸೊ ಇದು ನಾವು ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತು, ನಾವು ಇದ್ರ ಪ್ರಕಾರ ಮಾಡ್ತೀವಿ. ಸೊ ನೋಡೋಣ, ಅವನೇ ಹೇಳಿದ್ದೇನೆ. ವೇಜಸ್ ಆನ್ ದ ಬೇಸಿಸ್ ಆಫ್ ಪರ್ಚೇಸಸ್ ಅಂದರೆ ಪರ್ಚೇಸ್ ರೇಷಿಯೋ ಮೇಲೆ ವೇಜಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ. ಏನಕ್ಕೆ? ಸೊ ನೋಡಿ, ಇಲ್ಲಿ ನಿಮಗೆ ಒಂದು ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಸ್ಟಾಕು ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಡಿ ಸಪ್ರೇಟ್ ಇದೆ ಅಲ್ವಾ? ಪರ್ಚೇಸಸ್ ಸಪ್ರೇಟ್ ಇದ್ರೆ ಡಿಪಾರ್ಟ್ಮೆಂಟ್ ಎದೆಷ್ಟು, ಬಿ ಇದೆಷ್ಟು. ಸೇಲ್ಸ್ ಅದೇ ಥರ ಡಿಫ್ರೆಂಟ್ ಆಗಿದೆ. ಬಟ್ ಆದರೆ ಎಕ್ಸ್ಪೆನ್ಸಸ್ ಹಂಗಿಲ್ಲ ನೋಡಿ. ಇದು ಎಕ್ಸ್ಪೆನ್ಸಸ್ಸು. ವೇಜಸ್ ಏನಿದೆ 9,000 rupees ಇದೆ, ಅಂದರೆ ಒಂದೇ ಅಮೌಂಟ್ ಇರೋದು. ಸೊ ಡಿಪಾರ್ಟ್ಮೆಂಟ್ ಎ, ಬಿ ಎರಡರದ್ದು ಸೇರ್ಸ್ ಇರಲಿರೋದು. ಸೊ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಹೋಗಬೇಕು, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಹೋಗಬೇಕು ಅಂತ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮೀನ್ಸ್ ಅಲೋಕೇಶನ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಅಂತೆ? ಪರ್ಚೇಸ್ ಬೇಸಿಸ್ ಮೇಲೆ. ಅಂದರೆ ಪರ್ಚೇಸ್ ರೇಷಿಯೋ ನೋಡಿ ಇದೆ. ಪರ್ಚೇಸಸ್ಸು 55,000, 44,000. ಸೊ ಇದನ್ನು ನಾವು ರೇಷಿಯೋ ಕನ್ವರ್ಟ್ ಮಾಡಿ ಆ ಬೇಸಿಸ್ ಮೇಲೆ ನಾವು ಇದನ್ನು 9,000 rupeesನ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ, ಬಿಗೆ ಎಷ್ಟು ಬರುತ್ತೆ ಅಂತ ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ಥರನೇ ಸ್ಯಾಲರೀಸ್ 3,400. ಇದನ್ನು ಯಾವುದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ? ಸ್ಯಾಲರಿ ಆನ್ ದ ಬೇಸಿಸ್ ಆಫ್ ಸೇಲ್ಸ್. ನೋಡಿ ಇಲ್ಲಿ ಸೇಲ್ಸ್ ಇದೆ, ನಮಗೆ ನೆಟ್ ಸೇಲ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ರಿಟರ್ನ್ಸ್ ಇಲ್ಲ. ಸೊ ಇದೇ ನೆಟ್ ಸೇಲ್ಸು. ರಿಟರ್ನ್ಸ್ ಇದ್ದರೆ ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ್ಸ್ನ ತೆಗೆದ್ರೆ ನಮಗೇನು ಸಿಗುತ್ತೆ? ನೆಟ್ ಸೇಲ್ಸ್ ಸಿಗುತ್ತೆ. ಸೊ ಅವ್ನು ರಿಟರ್ನ್ಸ್ ಕೊಟ್ಟಿಲ್ಲ ಅಂದರೆ ಇದೇ ನೆಟ್ ಸೇಲ್ಸ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ 1,08,096,000. ಸೊ ಇದನ್ನು ನಾವು ರೇಷಿಯೋ ಕನ್ವರ್ಟ್ ಮಾಡಬೇಕು. ರೇಷಿಯೋ ಕನ್ವರ್ಟ್ ಮಾಡಿ ಆ ಬೇಸಿಸ್ ಮೇಲೆ ನಾವಿಲ್ಲಿ ಇದನ್ನು ಸ್ಯಾಲರೀಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ಒನ್ ಬಂದು ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಟು ಬಿ. ಸ್ವಲ್ಪ ಇದು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಇಲ್ಲೇನು ಅಂತಂದರೆ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಿದಾರಂತೆ. ಅರ್ಥ ಆಗ್ತದೆ? ಸೆಂಟೆನ್ಸ್ ತುಂಬ ಸಿಂಪಲ್. ಇದು ಸೆಂಟೆನ್ಸ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ತುಂಬ ಈಸಿ. ಸೊ ನೋಡಿ, ಗೂಡ್ಸ್ ಟ್ರಾನ್ಸ್ಫರ್ ಆಗ್ತಿರೋದು ಎಲ್ಲಿಂದ ಎಲ್ಲಿಗೆ? ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ ಹೋಗ್ತಾ ಇದೆ. ಸೊ ಎಗೆ ಏನಾಯಿತು? ಗೋಸ್ ಔಟ್ ಆಯಿತು.
ಕರೆಕ್ಟಾ? ಡಿಪಾರ್ಟ್ಮೆಂಟ್ ಎಗೆ ಗೋಸ್ ಔಟ್ ಆಯಿತು, ಡಿಪಾರ್ಟ್ಮೆಂಟ್ ಬಿಗೆ ಕಮ್ಸ್ ಇನ್ ಆಯಿತು. ಗೋಸ್ ಔಟ್ ಆದರೆ ನಾವು ಡಿಪಾರ್ಟ್ಮೆಂಟ್ ಎ ಇಂದ ಈಚೆ ಹೋಗ್ತಾ ಮೀನ್ಸ್ ಗೋಸ್ ಔಟ್ ಆಗ್ತಾ ಇದೆ, ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು ಡಿಪಾರ್ಟ್ಮೆಂಟ್ ಎ ಕಾಲಮಲ್ಲಿ. ಡಿಪಾರ್ಟ್ಮೆಂಟ್ ಬಿಗೆ ಕಮ್ಸ್ ಇನ್ ಆಯಿತು, ಅದನ್ನು ಡೆಬಿಟ್ ಕಾಲಮಲ್ಲಿ ಬರೀಬೇಕು. ಸೊ ಇದೆ ಎರಡೂ ಕಡೆ ಮೀನ್ಸ್ ಡೆಬಿಟಲ್ಲೂ ಬರುತ್ತೆ ಕ್ರೆಡಿಟಲ್ಲೂ ಬರುತ್ತೆ ಸೇಮ್ ಅಮೌಂಟು. ಸೊ ಅದನ್ನು ಹೆಂಗೆ ಎಂಟ್ರಿ ಬರೀಬೇಕು ಏನು ಕತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ ಇದು ಫಾರ್ಮೆಟು. ಸೊ ಇದು ಪ್ರಾಬ್ಲಮ್ ನಂಬರ್ 6 ಆಗುತ್ತೆ. ಸೊ ನಮ್ಗೆ ಈ ಕ್ವಶನ್ ಏನಂತ ಕೇಳಿದೆ ಅಂತಂದರೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ನ ಕೇಳಿದ್ದೇನೆ. ಸೊ ಅದಕ್ಕೆ ನಾನು ಒಂದು ಫಾರ್ಮೆಟ್ನ ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಈ ಟ್ರೇಡಿಂಗ್ ಅಕೌಂಟ್ ಮತ್ತು P&L ಅಕೌಂಟ್ನ ಫಾರ್ಮೆಟ್ ಹೆಂಗಿರುತ್ತೆ ಏನು ಕತೆ ಅನ್ನೋದು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಆ ಬೇಸ್ ಮೇಲೆ ನಾವೀಗ ಪ್ರಾಬ್ಲಮ್ನ ಮಾಡ್ತಾ ಹೋಗೋಣ. ಸೊ ನಾವು ಒಂದು ಅಕೌಂಟ್ಸ್ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಒಂದು ಲಾಜಿಕ್ ಹೇಳ್ಕೊಡ್ತೀನಿ ನಿಮಗೆ. ಲಾಜಿಕ್ ಏನು ಅಂತಂದರೆ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಈ ಫಾರ್ಮೆಟ್ನ ರೆಡಿ ಮಾಡಿ ಫಾರ್ಮೆಟ್ನ ಬೈ ಹಾರ್ಟ್ ಮಾಡಿಬಿಟ್ಟು ಆ ಫಾರ್ಮೆಟಲ್ಲಿ ಬೇಕಾಗಿರ್ತಕ್ಕಂಥ ಐಟಮ್ಸ್ನ ಕ್ವಶನಲ್ಲಿ ಹುಡುಕಿ ಪೋಸ್ಟ್ ಮಾಡ್ತಾ ಬರ್ತಾರೆ. ಸೊ ಫಸ್ಟು ಟ್ರೇಡಿಂಗ್ ಅಕೌಂಟ್ ಮಾಡಿಬಿಡ್ತಾರೆ, ಆಮೇಲೆ P&L ಅಕೌಂಟ್ ಮಾಡ್ತಾರೆ, ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡಿ ಇದೇ ಥರ 2-3 ಲೆಡ್ಜರ್ಸ್ ಇದ್ದಾಗ 2-3 ಲೆಡ್ಜರ್ಸ್ ಒಂದೊಂದೇ ಲೆಡ್ಜರ್ ಕ್ಲೋಸ್ ಮಾಡೋದಕ್ಕಿಂತ ನೀವು ಕ್ವಶನ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಸೊ ಕ್ವಶನಲ್ಲಿ ಯಾವ ಐಟಮ್ ಇರುತ್ತೋ ಆ ಐಟಮ್ ನೋಡಿದ ತಕ್ಷಣ ಅದು ನನಗೆ ಡೈರೆಕ್ಟಾಗಿ ಇಲ್ಲಿ ಪೋಸ್ಟ್ ಮಾಡಿ ಅದನ್ನ ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕ್ಬಿಟ್ರೆ ಸೊ ಐಟಮ್ಸ್ ಮಿಸ್ ಆಗೋಲ್ಲ. ಅದೇ ಥರನೇ ಅಟ್ ದ ಟೈಮ್ ನೀವೇನು ಮಾಡಬೇಕು ಅಂತಂದರೆ ಅಡ್ಜಸ್ಟ್ಮೆಂಟ್ಸ್ನ ಟ್ರೀಟ್ ಮಾಡ್ತಾ ಬನ್ನಿ ಅಷ್ಟೇ. ಸೊ ನೋಡೋಣ ನಾನು ನಿಮಗೆ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಒಂದ್ಸಲಿ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಸೊ ನಮ್ಗೆ ಇಲ್ಲಿ ಡೇಟ್ ಕೊಟ್ಟಿಲ್ಲ, ಇನ್ ಕೇಸ್ ಡೇಟ್ ಕೊಟ್ಟಿದ್ರೆ ಆ ಇಯರ್ ಎಂಡಿಂಗ್ ಡೇಟ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿ. ಏನಕ್ಕೆ ಕೊಟ್ಟಿಲ್ಲ ಅಂತಂದರೆ ಇಯರ್ ಎಂಡಿಂಗ್ ಅಂತ ಬರೆದು ಸ್ಟಾಪ್ ಮಾಡಿ. ಡೆಬಿಟ್ ಕ್ರೆಡಿಟ್ ಇದೆ, ಪರ್ಟಿಕ್ಯುಲರ್ಸ್ ಎ ಬಿ ಅಂತಂದರೆ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ. ಡೆಬಿಟ್ ಸೈಡ್ನ ನಾವು LHS ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಡೆಬಿಟ್ ಸೈಡಲ್ಲಿ ಡೆಬಿಟ್ ನಾವು LHS ಅಲ್ಲಿ ಡೆಬಿಟ್ ಬರಿತೀವಿ, RHS ಅಲ್ಲಿ ಕ್ರೆಡಿಟ್ ಬರಿತೀವಿ. ಸೊ ಇಲ್ಲೇನಿರುತ್ತೆ ಅಂತಂದರೆ ಎಲ್ಲ ಎಕ್ಸ್ಪೆನ್ಸ್ ಐಟಮ್ಸ್ನ ಬರಿತೀರಾ, ಇಲ್ಲಿ ಇನ್ಕಮ್ ಐಟಮ್ಸ್ನ ಬರಿತೀರಾ. ಎಕ್ಸ್ಪೆನ್ಸಸ್ ಅಂದರೆ ಆಗಿರುತ್ತೆ ನಿಮಗೆ ಅದನ್ನು ಬಿಸ್ನೆಸ್ಸಲ್ಲಿ ಅದನ್ನು ಬರಿತೀರಾ. ಇಲ್ಲಿ ರಿಟರ್ನ್ ನಿಮ್ಗೇನು ಇನ್ಕಮ್ ಬಂದಿರುತ್ತೆ ಅದನ್ನು ನೀವಿಲ್ಲಿ ಬರಿತೀರಾ. ಸೊ ಇದನ್ನು ಮಾಡ್ಬೇಕಾದ್ರೆ ನಿಮಗೆ ಟ್ರೇಡಿಂಗ್ ಅಕೌಂಟು P&L ಅಕೌಂಟ್ ಎರಡನ್ನೂ ಮರ್ಜ್ ಮಾಡುವ ಅಟ್ ಎ ಟೈಮೇ ಪ್ರಿಪೇರ್ ಮಾಡ್ತೀವಿ ನಾವು. ಟ್ರೇಡಿಂಗ್ ಅಕೌಂಟು ಮತ್ತು ಕಂಟಿನ್ಯೂ ಹಂಗೇನೆ P&L ಅಕೌಂಟು. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಐಟಮ್ಸ್ ಹಾಕಬೇಕು, P&L ಯಾವ ಐಟಮ್ಸ್ ಹಾಕಬೇಕು ಸುಮಾರು ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇಲ್ಲಿ ಒಂದು ಲಾಜಿಕ್ನ 2 ಲಾಜಿಕ್ ಇದೆ. ಫಸ್ಟ್ ಒಂದು ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲನೇದೇನು ಅಂತಂದರೆ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆನ್ಸ್ ಐಟಮ್ ಬರೀರಿ, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್ ಬರೀರಿ. ಹೌದಾ? ನೀವೀಗ ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿದ ನಿಮ್ಗೆ ಏನಾಗುತ್ತೆ, ಪರ್ಚೇಸ್ ಮಾಡಿದಾಗ ಎಂಟ್ರಿ ಏನಾಗುತ್ತೆ, ಒಂದು ನಿಮ್ಮಿಂದ ಕ್ಯಾಶ್ ಹೊರಗಡೆ ಹೋಗುತ್ತೆ, ಗೂಡ್ಸ್ ಒಳಗಡೆ ಬರುತ್ತೆ. ಕರೆಕ್ಟಾ? ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಅಂತಂದರೆ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಲ್ಲಿ ಬರೀಬೇಕು. ಸೊ ಸೇಲ್ಸ್ ಮಾಡಿದಾಗ ನಿಮ್ಗೇನು ಬರುತ್ತೆ, ಕ್ಯಾಶ್ ಒಳಗಡೆ ಬರುತ್ತೆ, ಗೂಡ್ಸ್ ಈಚೆ ಹೋಗುತ್ತೆ. ಸೊ ಕ್ಯಾಶ್ ಒಳಗಡೆ ಬಂತು ಅಂತಂದರೆ ನಿಮಗೆ ಇನ್ಕಮ್. ಸೊ ಇನ್ಕಮ್ ಸೈಡಲ್ಲಿ ನೀವು ಇದನ್ನು ಮೆನ್ಷನ್ ಮಾಡಬೇಕಾಗಿ ಬರುತ್ತೆ. ಸೊ ಇನ್ನು ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಐಟಮ್ಸ್ ಹಾಕಬೇಕು, ಎರಡನೇ ಲಾಜಿಕ್ ಏನು ಅಂತಂದರೆ ಸೊ ನೀವು ಒಂದು ಟ್ರೇಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅರ್ಥ ಆಗ್ತಿದೆಯಾ? ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ನೀವು ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಹಾಕ್ತೀರಾ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ P&L ಅಕೌಂಟಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಬರ್ತೀರಾ. ಸೊ ನಾನು ನಿಮ್ಗೆ ಆಲ್ರೆಡಿ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದ್ರದ್ದು PDF ಸಹ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಸೊ ನೀವು ಆ PDF ಬೇಕಾದ್ರೆ ನೀವು ಪ್ರಿಂಟ್ ಫೋಟೋ ಕಾಪಿ ತಗೋಬೋದು. ಸೊ ಅದಲ್ಲಿರುತ್ತೆ, ನೀವು ಕ್ವಶನ್ ನೋಡ್ತಾನೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರಾಬ್ಲಮ್ನ ಪೋಸ್ಟ್ ಮಾಡ್ತೀನಿ ನೋಡಿ ಹೆಂಗೆ ಅಂತ. ಫಸ್ಟ್ ಸ್ಟಾಕ್ ಆನ್ 1/1/2002 ಇದೆ. ಸೊ ಇದೇನಾಗುತ್ತೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಕರೆಕ್ಟಾ? ಸೊ ಓಪನಿಂಗ್ ಸ್ಟಾಕ್ ಯಾವತ್ತು ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಇರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಯಾವತ್ತು ಕ್ರೆಡಿಟ್ ಸೈಡಲ್ಲಿ ಇರುತ್ತೆ. ಸೊ ನಾನೀಗ ಓಪನಿಂಗ್ ಸ್ಟಾಕ್ನ ಮೆನ್ಷನ್ ಮಾಡ್ತೀನಿ ನಾನು ನಿಮ್ಗೆ ಇಲ್ಲಿ. ಎಸ್, ಟು ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎದು ಎಷ್ಟಿದೆ, 33,000 ಇದೆ. ಡಿಪಾರ್ಟ್ಮೆಂಟ್ ಬಿ ಇದೆ ಎಷ್ಟಿದೆ, 22,000 ಇದೆ. ಆಯಿತಾ? ಸೊ ಅದಾಗೋಯ್ತು. ಮತ್ತೆ ನಾವೀಗ ಓಪನಿಂಗ್ ಸ್ಟಾಕ್ ನೋಡೋ ಅವಶ್ಯಕತೆ ಇರಲ್ಲ. ಸೊ ನಮ್ಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಮಗೆ ಬೇಸಿಸ್ ರೇಷಿಯೋಸ್ ಬೇಕು. ನಾನು ಐಟಮ್ಸ್ ಬಂದ ತಕ್ಷಣ ನಿಮಗೆ ರೇಷಿಯೋಸ್ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಐಟಮ್ ಒಂದು ಪರ್ಚೇಸ್ ಇದೆ. ಸೊ ಅದು ಡೆಬಿಟ್ ಸೈಡಲ್ಲೇ ಬರುತ್ತೆ. ಟು ಪರ್ಚೇಸಸ್ ಡಿಪಾರ್ಟ್ಮೆಂಟ್ ಎದು ಎಷ್ಟಿದೆ ಪರ್ಚೇಸಸ್ಸು, 55,000 ಇದೆ. ಡಿಪಾರ್ಟ್ಮೆಂಟ್ ಬಿ ಇದು 44,000 ಇದೆ. ನೆಕ್ಸ್ಟು ಸೇಲ್ಸ್ ಇದೆ. ಸೊ ಸೇಲ್ಸ್ ಅಂದರೆ ನಮಗೆ ಸೇಲ್ಸ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸ್ಪೆನ್ಸಸ್ಸು. ಸೊ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು ಬೈ ಸೇಲ್ಸ್. ಸೊ ಸೇಲ್ಸು ಡಿಪಾರ್ಟ್ಮೆಂಟ್ ಎದು ಎಷ್ಟಿದೆ ಅಂತಂದರೆ 1,08,000 ಇದೆ.
ಡಿಪಾರ್ಟ್ಮೆಂಟ್ ಬಿದು 96,000 ಇದೆ. ಸೊ ನೀವು ಅಲೈನ್ಮೆಂಟ್ನ ಕರೆಕ್ಟಾಗಿ ಮೆನ್ಷನ್ ಮಾಡ್ತಾ ಬನ್ನಿ, ಯಾಕೆ ನಿಮಗೆ ಲಾಸ್ಟಲ್ಲಿ ಟೋಟಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಯಿತು. ಸೊ ನೆಕ್ಸ್ಟ್ ಇದಾಯಿತು. ಇದಾದಮೇಲೆ ನಮಗಿರೋದು ಎಕ್ಸ್ಪೆನ್ಸಸ್ಸು, ವೇಜಸ್ ಇದೆ ಮತ್ತು ಸ್ಯಾಲ್ರೀಸ್ ಇದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ನಾವಿಲ್ಲಿ ಒಂದು ನೋಟ್ನ ಮಾಡೋಣ. ಇಲ್ಲಿ 3 ನೋಟ್ ಬರುತ್ತೆ. ಒಂದು ಪರ್ಚೇಸ್ ರೇಷಿಯೋ ಐಡೆಂಟಿಫೈ ಮಾಡಬೇಕು, ಸೇಲ್ಸ್ ರೇಷಿಯೋ ಐಡೆಂಟಿಫೈ ಮಾಡಬೇಕು, ಅದಾದಮೇಲೆ ಗೂಡ್ಸ್ ಟ್ರಾನ್ಸ್ಫರ್ ಸಂಬಂಧಪಟ್ಟಿದ್ದು ಒಂದು ನೋಟ್ ಮಾಡಬೇಕು. ಸೊ ಇಲ್ಲಿ ನೋಟ್ ಬರೀತೀನಿ ನೋಡಿ. ನೋಟ್ ನಂಬರ್ 1. ನೋಟ್ ನಂಬರ್ 1 ಅದು ಪರ್ಚೇಸ್ ರೇಷಿಯೋನ ಐಡೆಂಟಿಫೈ ಮಾಡೋಣ. ಪರ್ಚೇಸ್ ರೇಷಿಯೋ ಅಂದರೆ ನೆಟ್ ಪರ್ಚೇಸಸ್ ನಾವು ತಗೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬರೀತೀನಿ ಬೇಕಾರೆ, ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್. PR ಅಂದರೆ ಪರ್ಚೇಸ್ ರಿಟರ್ನ್. ಸೊ ನಮ್ಗೆ ಇಲ್ಲಿ ಪರ್ಚೇಸ್ ರಿಟರ್ನ್ ಇಲ್ಲ, ಡೈರೆಕ್ಟಾಗಿ ಪರ್ಚೇಸ್ ಅಂತ ಹೇಳಿ. ಸೊ ಎಷ್ಟಿದೆ ಪರ್ಚೇಸ್ ಡಿಪಾರ್ಟ್ಮೆಂಟ್? ಇದು 55,000 ಇದೆ. 55,000 ಈಸ್ ಟು 44,000. ಸೊ ಇದು ನಾವೀಗ ರೇಷಿಯೋಗೆ ಸಿಂಪ್ಲಿಫೈ ಮಾಡ್ತಾ ಬರ್ತೀವಿ. 30 ಕ್ಯಾನ್ಸಲ್ ಆಗುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಇದು 5:4 ಆಗುತ್ತೆ. ಸೊ ಇದು ಪರ್ಚೇಸ್ ರೇಷಿಯೋ. ಇದೇ ಥರನೇ ಸೇಲ್ಸ್ ರೇಷಿಯೋನ ಐಡೆಂಟಿಫೈ ಮಾಡೋಣ ನಾವೀಗ. ನೋಟ್ ನಂಬರ್ 2, ಸೇಲ್ಸ್ ರೇಷಿಯೋ. ಸೊ ಸೇಲ್ಸ್ ರೇಷಿಯೋಗೂ ನಾನು ನಿಮಗೆ ಬೇಸಿಸ್ ಆಫ್ ಅಲೋಕೇಶನ್ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ ನೆಟ್ ಸೇಲ್ಸ್ ಬೇಸಿಸ್ ಮೇಲೆ ಅಂತ. ಸೊ ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ಇಲ್ಲ ಇಲ್ಲಿ ನಮಗೆ. ಸೊ ಡೈರೆಕ್ಟಾಗಿ ಸೇಲ್ಸ್ ತಗೊಳ್ಳಿ. 1,08,000 ಈಸ್ ಟು 96,000. ಸೊ ನಮಗೆ ಇಲ್ಲಿ ಝೀರೋಸ್ನ ಕ್ಯಾನ್ಸಲ್ ಮಾಡ್ಬೋದು. 30 ಕ್ಯಾನ್ಸಲ್ ಆದರೆ ಇದನ್ನು 108:96 ಆಗುತ್ತೆ. ನೀವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 9:8 ಆಗುತ್ತೆ. ಸೊ ದಿಸ್ ಈಸ್ ದ ಸೇಲ್ಸ್ ರೇಷಿಯೋ. ಸೊ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಇನ್ನೂ ಒಂದು ಐಟಮ್ ಇದೆ, ಅದು ಗೂಡ್ಸ್ ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಿದೆ. ಸೊ ಆ ಗೂಡ್ಸ್ ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಿದ್ದು ನಾನು ನಿಮಗೆ ಇನ್ಫಾರ್ಮೇಷನ್ ಹೆಂಗೆ ಟ್ರಾನ್ಸ್ಫರ್ ಮಾಡ್ಬೋದು ಏನು ಕತೆ ಅನ್ನೋದು ನನಗೆ ಇಲ್ಲಿ ಹೇಳ್ತೀನಿ. ನೋಟ್ ನಂಬರ್ 3. ನೋಟ್ ನಂಬರ್ 3, ಗೂಡ್ಸ್ ಟ್ರಾನ್ಸ್ಫರ್ಡ್. ಫ್ರಮ್ ಎಲ್ಲಿಂದ ಎಲ್ಲಿಗೆ? ಡಿಪಾರ್ಟ್ಮೆಂಟ್ ಎ ಟು ಬಿ. ಎಷ್ಟಂತೆ? ರುಪೀಸ್ 2,000. 2,000 rupees ವರ್ತ್ ಆಫ್ ರುಪೀಸ್ದು ಗೂಡ್ಸು ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ ಬರ್ತಾ ಇದೆ ಅಂತೆ. ಹೌದಾ? ಹಂಗಾರೆ ಡಿಪಾರ್ಟ್ಮೆಂಟ್ ಎಗೆ ಏನಾಗುತ್ತೆ? ಫಾರ್ ಎಗೆ ಏನಾಗುತ್ತಪ್ಪ? ಗೋಸ್ ಔಟ್ ತಾನೆ. ಎ ಇಂದ ಬಿಗೆ ಹೋಗ್ತಾ ಇದೆ ಅಂದರೆ ಎಗೆ ಗೋಸ್ ಔಟ್. ಗೋಸ್ ಔಟ್ ಅಂತಂದರೆ ನಮ್ಗೆ ಯಾವಾಗಲೂ ಅವತ್ತೇ ಸೇಲ್ಸಲ್ಲಿ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ ಹೇಳಿದೆ ನಿಮಗೆ. ಸೇಲ್ಸ್ ಅಂದರೆ ಈಚೆ ಹೋಗ್ತಾ ಇದೆ, ಗೂಡ್ಸ್ ಈಚೆ ಹೋಗುತ್ತೆ, ಕ್ಯಾಶ್ ಬರುತ್ತೆ. ಈಚೆ ಹೋಗ್ತಾ ಇದೆ ಅಂತಂದರೆ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು CR. ಫಾರ್ ಬಿಗೆ ಏನಾಗ್ತಾ ಇದೆ? ಕಮ್ಸ್ ಇನ್ ಅಂದರೆ ಗೂಡ್ಸ್ ಬರ್ತಾ ಇದೆ, ಪರ್ಚೇಸ್ ಮಾಡೋದಕ್ಕೆ ಕಮ್ಸ್ ಇನ್ ಆಗುತ್ತೆ. ಸೊ ಅದೇ ಥರ ಇದು ಡೆಬಿಟ್ ಸೈಡಲ್ಲಿ ನಾವು ಇದನ್ನು ಮೆನ್ಷನ್ ಮಾಡಬೇಕಾಗಿ ಬರುತ್ತೆ. ಸೊ ಜಸ್ಟ್ ನಾನು ನಿಮಗೆ ವರ್ಕಿಂಗ್ನ ಬರ್ತೀನಿ. ಸೊ ಈಗ ಪೋಸ್ಟಿಂಗ್ ಮಾಡೋಣ. ಸೊ ಪೋಸ್ಟಿಂಗಲ್ಲಿ ನಿಮಗೆ ಫಸ್ಟು ವೇಜಸ್ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಅದನ್ನು ನಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. 2 ವೇಜಸ್. ಸೊ 2 ವೇಜಸ್ ಅಮೌಂಟ್ ಇರೋದೆಷ್ಟು ಅಂತಂದರೆ 9,000 rupees ಇದೆ. 9,000 ಇಂಟು. ಸೊ ವೇಜಸ್ ನಾವು ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದೇನೆ? ಪರ್ಚೇಸ್ ರೇಷಿಯೋ ಮೇಲೆ. ಸೊ ನಾನು ಇಲ್ಲಿ ಬರೆದಿರ್ತೀನಿ PR ಅಂದರೆ ಪರ್ಚೇಸ್ ರೇಷಿಯೋ ಇರೋದೆಷ್ಟು? 5:4 ಇಂಟು 5:4. ಸೊ 9,000 rupeesನ 5:4 ಬೇಸಿಸ್ ಮೇಲೆ ನಾವೇನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೊ ಡಿಪಾರ್ಟ್ಮೆಂಟ್ ಎಗೆ 5,000 rupees ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 4,000 rupees ಬರುತ್ತೆ. ಸೊ ವೇಜಸ್ ಆಯಿತು. ಸೊ ನೆಕ್ಸ್ಟ್ ಇರೋದು ಸ್ಯಾಲರೀಸ್ ನಮಗೆ P&L ಅಕೌಂಟಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು P&L ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಅಲ್ಲಿ ಪೋಸ್ಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ನಮಗೆ ಗೂಡ್ಸ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿದೆ ಎಂಟ್ರಿ. ಕ್ಲೋಸಿಂಗ್ ಸ್ಟಾಕ್ ಇದೆ ಮತ್ತು ಗೂಡ್ಸ್ ಟ್ರಾನ್ಸ್ಫರ್ ಇದೆ. ಸೊ ಎರಡನೇ ಎಂಟ್ರಿ ಬರೆಯೋಣ ನೋಡಿ. ಸೊ ಗೂಡ್ಸ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿದ್ದು ಫಸ್ಟ್ ಬರೆದು ಬಿಡ್ತೀನಿ, ಆಮೇಲೆ ಲಾಸ್ಟ್ ಕ್ಲೋಸಿಂಗ್ ಅಂದ್ರೇನು? ಲಾಸ್ಟ್ ಅಂತ. ಸೊ ಲಾಸ್ಟಲ್ಲಿ ಹಾಕೋಣ. ಗೂಡ್ಸ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿದ್ದು. ಸೊ ಏನಾಯಿತು? ಗೋಸ್ ಔಟ್ ಆಯಿತು. ಅದನ್ನು ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಬೈ ಗೂಡ್ಸ್ ಟ್ರಾನ್ಸ್ಫರ್ ಅಕೌಂಟ್. ಗೂಡ್ಸ್ ಟ್ರಾನ್ಸ್ಫರ್ ಅಕೌಂಟ್ಗೆ ಏನಾಯ್ತಲ್ಲಿ? ಗೂಡ್ಸು ಗೋಸ್ ಔಟ್ ಆಯಿತು.
ಸೊ ಯಾವ ಡಿಪಾರ್ಟ್ಮೆಂಟ್ಗೆ ಗೋಸ್ ಔಟ್ ಆಗಿದ್ದು ನೋಡಿ ಇಲ್ಲಿದೆ, ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಎ ಟು ಬಿ, ಎ ಇಂದ ಈಚೆ ಹೋಗ್ತಾ ಇದೆ ಅಂತಂದರೆ ಎಗೆ ಗೋಸ್ ಔಟ್ ಆಯಿತು. ಎಷ್ಟು? 2000 rupees. ಎ ಕಾಲಮಲ್ಲಿ ಬರೆಯೋಣ 2000 rupees. ಬಿ ಕಾಲಮ್ಗಿಲ್ಲ, ಬಿ ಕಾಲಮ್ಗೆ ಏನಾಯಿತು? ಕಮ್ಸ್ ಏನಾಯಿತು. ಸೊ ಅದನ್ನು ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡೋಣ, ಟು ಗೂಡ್ಸ್ ಟ್ರಾನ್ಸ್ಫರ್ ಅಕೌಂಟ್. ಹೌದಾ? ಸೊ ಗೂಡ್ಸ್ ಟ್ರಾನ್ಸ್ಫರ್ ಅಕೌಂಟ್ ಅಂತಂದರೆ ಏನಾಯ್ತು? ಇದಕ್ಕೆ ಕಮ್ಸಿನ್ ಆಯಿತು. ಕಮ್ಸಿನ್ ಯಾವ ಡಿಪಾರ್ಟ್ಮೆಂಟ್ಗೆ? ಡಿಪಾರ್ಟ್ಮೆಂಟ್ ಬಿಗೆ. ಇದು ಎಗೆ, ಇದು ಬಿಗೆ. ಸೊ ಎಷ್ಟು? ಸೇಮ್ ವರ್ತ್ ಆಫ್ ರುಪೀಸ್ 2000 rupees. ಸೊ ಈ ಲಾಜಿಕ್ ನೀವು ಕಲಿತ್ರೆ ತುಂಬ ಸಿಂಪಲ್ ಆಗುತ್ತೆ. ಸೊ ಮತ್ತೆ ಫ್ರೀಕ್ವೆಂಟ್ ಆಗಿದ್ದು ಪ್ರಾಬ್ಲಮ್ಗಳಲ್ಲಿ ಬರ್ತಾನೆ ಇರುತ್ತೆ. ಸೊ ಗೂಡ್ಸ್ ಟ್ರಾನ್ಸ್ಫರ್ ಆಗ್ತದೆ, ಎಲ್ಲಿಂದ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಡಿಪಾರ್ಟ್ಮೆಂಟ್ಗೆ ಅಂತ ನೋಡಿ, ಯಾವ ಡಿಪಾರ್ಟ್ಮೆಂಟಿಂದ ಗೋಸ್ ಔಟ್ ಯಾವುದಕ್ಕೆ ಅಂತ ನೋಡಿ, ಕಮ್ಸಿನ್ ಯಾವುದಕ್ಕೆ ಅಂತೇಳಿ. ಗೋಸ್ ಔಟ್ ಕ್ರೆಡಿಟು, ಕಮ್ಸಿನು ಡೆಬಿಟ್ಟು. ಎಸ್. ಸೊ ಇದಾದಮೇಲೆ ಇನ್ನೊಂದು ಐಟಮು ಕ್ಲೋಸಿಂಗ್ ಸ್ಟಾಕ್ ಮೆನ್ಷನ್ ಮಾಡೋಣ, ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎದು ಎಷ್ಟಿದೆ ನೋಡಿ, ಡಿಪಾರ್ಟ್ಮೆಂಟ್ ಎದು ಬಂದು 23,000 ಇದೆ. ಡಿಪಾರ್ಟ್ಮೆಂಟ್ ಬಿದು 13,000 rupees ಇದೆ. ಸೊ ಆಯಿತು. ಸೊ ಈಗ ಟ್ರೇಡಿಂಗ್ ಅಕೌಂಟ್ ಆಯಿತು. ಟ್ರೇಡಿಂಗ್ ಅಕೌಂಟನ್ನು ನಾವೀಗ ಕ್ಲೋಸ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಮಾತ್ರ ಕ್ಲೋಸ್ ಮಾಡಿ. ಸೊ ಇಷ್ಟು ನಮಗೆ ಟ್ರೇಡಿಂಗ್ ಅಕೌಂಟ್ ರಿಲೇಟೆಡ್ ಐಟಮ್ಸು. ಸೊ ಟ್ರೇಡಿಂಗ್ ಅಕೌಂಟ್ ಮಾತ್ರ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ, ಯೂಶಲಿ ಕ್ರೆಡಿಟ್ ಸೈಡ್. ಈ ಪ್ರಾಬ್ಲಮಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ, ಸೊ 96,000 ಪ್ಲಸ್ 13,000 ಮಾಡಿದ್ರೆ 1,09,000 rupees ಬರುತ್ತೆ. ಸೊ ನೆಕ್ಸ್ಟು 1,08,000 ಪ್ಲಸ್ 2,000 ಪ್ಲಸ್ 23,000 ಮಾಡಿದ್ರೆ 1,33,000 ಬರುತ್ತೆ. 1,33,000 ಬರುತ್ತೆ. ಎಸ್. ಸೊ ಅದನ್ನೇ ಈ ಕಡೆ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಅದೇ ಅಮೌಂಟನ್ನು ನಾನು ಡೆಬಿಟ್ ಸೈಡಲ್ಲಿ ಬರೀತಾ ಇದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಎದು 1,33,000 ಇದೆ. ಡಿಪಾರ್ಟ್ಮೆಂಟ್ ಬಿದು 1,09,000 ಇದೆ. ಎಸ್ ನೋಡಿ. ಸೊ 1,33,000ಅಲ್ಲಿ 33,000, 55,000, 5,000 ಡಿಡಕ್ಟ್ ಮಾಡಿದ್ರೆ 40,000 rupees ಬರುತ್ತೆ. 1,09,000ಅಲ್ಲಿ 22,000, 44,000, 4,000, 2,000 ಡಿಡಕ್ಟ್ ಮಾಡಿದ್ರೆ 37,000 ಬರುತ್ತೆ. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಹೇಳಿದ್ದೆ, ನಿಮಗೆ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ನಾವು ಅದೇನಂತ ಕರಿತೀವಿ, ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಆಗುತ್ತೆ ಬ್ಯಾಲೆನ್ಸಿಂಗ್ ಫಿಗರ್. ಸೊ ನೀವು ಯಾವತ್ತೂ ಈ ಬ್ಯಾಲೆನ್ಸಿಂಗ್ ಫಿಗರ್ನ ಮೆನ್ಷನ್ ಮಾಡಿ. ಬ್ಯಾಲೆನ್ಸಿಂಗ್ ಫಿಗರ್ ಅಂತಂದರೆ ನೀವು ಫೈಂಡ್ ಔಟ್ ಮಾಡಿರೋ ಆನ್ಸರ್ ಅಂತ ಅರ್ಥ. ಸೊ ಇದನ್ನು ಡೆಬಿಟಲ್ಲಿದೆ, ಪಿ ಅಂಡ್ ಎಲ್ ಅಕೌಂಟಿಗೆ ಬಂದರೆ ಕ್ರೆಡಿಟ್ ಸೈಡಿಗೆ ಬರುತ್ತೆ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಸೊ ಎಷ್ಟಿದೆಯಪ್ಪ? ಡಿಪಾರ್ಟ್ಮೆಂಟ್ ಎದು 40,000 ಇದೆ ಗ್ರಾಸ್ ಪ್ರಾಫಿಟ್ಟು. ಡಿಪಾರ್ಟ್ಮೆಂಟ್ ಬಿದು 37,000 rupees ಇದೆ. ಸೊ ಇವಾಗ ಇದರಲ್ಲಿರೋ ಎಕ್ಸ್ಪೆನ್ಸಸ್ ಒಂದೇ ಒಂದಿದೆ, ಯಾವುದು? ಸ್ಯಾಲರೀಸ್. ಅದೊಂದು ಹಾಕ್ಬಿಡೋಣ ಡೆಬಿಟ್ ಸೈಡಲ್ಲಿ. ಸೊ 2 ಸ್ಯಾಲರೀಸ್. ಸೊ ಇದನ್ನು ಯಾವ ಬೇಸಿಸ್ ಮೇಲೆ ಹಂಚಬೇಕು? ಎಸ್ ಆರ್. ಅವನೇ ಕ್ವಶನಲ್ಲಿ ಕೊಟ್ಟಿದ್ದಾನೆ, ಸೇಲ್ಸ್ ರೇಷಿಯೋ ಮೇಲೆ ಹಂಚಬೇಕು. ಅಮೌಂಟ್ ಇರೋದು ಎಷ್ಟದು? 3,400 rupees ಇದೆ. ಸೇಲ್ಸ್ ರೇಷಿಯೋ ಇರೋದೆಷ್ಟು? ಸೇಲ್ಸ್ ರೇಷಿಯೋ 9:8 ಇದೆ. 9:8. 3,400 ಇಂಟು 9:8 ಮಾಡಿದ್ರೆ 1,800 ಮತ್ತು 1,600 rupees ಬರುತ್ತೆ. ಸೊ ನಾವು ಎಲ್ಲ ಐಟಮು ಪೋಸ್ಟಿಂಗ್ ಮಾಡಿದ್ದಾಯಿತು. ಸೊ ಇವಾಗ ಜಸ್ಟ್ ಪಿ ಅಂಡ್ ಎಲ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಪಿ ಅಂಡ್ ಎಲ್ ಅಕೌಂಟಲ್ಲಿ ಯಾವ ಕಡೆ ಜಾಸ್ತಿ ಇದೆ? ಯೂಶಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 40,000, 37,000. ಸೊ ಅದನ್ನು ಡೆಬಿಟಲ್ಲಿ ಬರೀತಾ ಇದ್ದೀನಿ. 40,000, 37,000. ಸೊ 40,000ಅಲ್ಲಿ 1,800 rupees ಹೋದರೆ ಎಷ್ಟು ಬರುತ್ತೆ? ಸೊ 40,000ಅಲ್ಲಿ 1,800 rupees ಹೋದರೆ 38,200 ಬರುತ್ತೆ. 37,000ಅಲ್ಲಿ 1,600 ಹೋದರೆ 35,400 ಬರುತ್ತೆ. ಸೊ ಇದು ಡೆಬಿಟ್ ಸೈಡೇ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿರೋದಕ್ಕೋಸ್ಕರ ನಾವು ಇದನ್ನೇನಂತ ಕರಿತೀವಿ? ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ನಾವೀಗ ಅವ್ನು ಕ್ವಶನಲ್ಲಿ ಕೇಳಿರೋ ಪ್ರಕಾರ ನಾವು
ಟ್ರೇಡಿಂಗ್ ಆ್ಯಂಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿದ್ದೀವಿ. ಇದು ಟ್ರೇಡಿಂಗ್ ಅಕೌಂಟು, ಪಿ ಆ್ಯಂಡ್ ಎಲ್ ಅಕೌಂಟು. ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮ್ಗೆ ಆನ್ಸರು ಗ್ರಾಸ್ ಪ್ರಾಫಿಟ್ ಬಂತು. ಗ್ರಾಸ್ ಪ್ರಾಫಿಟ್ನ ಕ್ಯಾರಿ ಡೌನ್ ಮಾಡಿ ನಾವು ಪಿ ಆ್ಯಂಡ್ ಎಲ್ ಅಕೌಂಟ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇದು ಒಂದೇ ಒಂದು ಐಟಮು, ಅದನ್ನು ಪೋಸ್ಟ್ ಮಾಡಿದ್ವಿ. ಸೊ ನಮಗೆ ಬ್ಯಾಲೆನ್ಸಿಂಗ್ ಫಿಗರು ನೆಟ್ ಪ್ರಾಫಿಟ್ ಬಂದಿದೆ. ಡಿಪಾರ್ಟ್ಮೆಂಟ್ ಎದು ನೆಟ್ ಪ್ರಾಫಿಟು 38,200, 35,400. ಸೊ ನಾನು ನಿಮ್ಗೆ ಇಂಟ್ರಡಕ್ಷನ್ ಹೇಳಿರೋ ಪ್ರಕಾರ, ಸೊ ನೋಡಿ ನಾವೀಗ ಡಿಪಾರ್ಟ್ಮೆಂಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿದಾಗ, ಸೊ ನಮ್ಗೆ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಥವಾ ಟ್ರೇಡಿಂಗ್ ಆ್ಯಂಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದರೆ ಟು ನೋ ದ ಪ್ರಾಫಿಟ್ ಆರ್ ಲಾಸ್. ಸೊ ಏನಾಯ್ತು ಈಗ ಡಿಪಾರ್ಟ್ಮೆಂಟ್ ಎ ಮತ್ತು ಬಿದು ಎರಡೂ ಡಿಪಾರ್ಟ್ಮೆಂಟಿದು ಪ್ರಾಫಿಟ್ ಬಂದಿದೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೆವೆಂತ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಂತೆ. ಸ್ಟಾಕ್ ಆನ್ 1/1/2008 ಇದೆ. ಓಪನಿಂಗ್ ಸ್ಟಾಕ್ ಆಗುತ್ತೆ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಪರ್ಚೇಸಸ್ ಕೊಟ್ಟಿದ್ದಾನೆ ಅದೇ ಥರನೇ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ. ಸೇಲ್ಸ್ ಕೊಟ್ಟಿದ್ದಾನೆ. ವೇಜಸ್ ಆ್ಯಂಡ್ ಸ್ಯಾಲರೀಸ್ ಕೊಟ್ಟಿದ್ದಾನೆ. ವೇಜಸ್ ವರ್ಷನ 9,000 ರೂಪೀಸ್ ಇದೆ. ಸೊ ನಾವು ಅದನ್ನು ಅಲೋಕೇಶನ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಬರುತ್ತೆ ಅಂತ. ಅದೇ ಥರನೇ ಸ್ಯಾಲರೀಸ್ ವರ್ಷನ 3,400 ಇದೆ. ಸೊ ನಾವು ಅದನ್ನು ಅಲೋಕೇಶನ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ ಎ ಮತ್ತು ಬಿದು. ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ವೇಜಸ್ ಆನ್ ದ ಬೇಸಿಸ್ ಆಫ್ ಪರ್ಚೇಸ್ ಅಂತೆ. ಸೊ ವೇಜಸ್ನ ಪರ್ಚೇಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ. ಸ್ಯಾಲರೀಸ್ನ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ. ಸೊ ನೋಡೋಣ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇದೆ. ನೋಡೋಣ. ಟ್ರಾನ್ಸ್ಫರ್ ಆ್ಯಂಡ್ ಗೂಡ್ಸ್ ಟ್ರಾನ್ಸ್ಫರ್ ಒಂದು ಐಟಮ್ ಇಲ್ಲ ಅಷ್ಟೇ. ಎಸ್ ನೋಡೋಣ. ಸೊ ಫಸ್ಟು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಕ್ವಶನಲ್ಲಿ ಬರೆಯೋಣ. ಟು ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಬಂದು 40,600 ಇದೆ ಡಿಪಾರ್ಟ್ಮೆಂಟ್ ಎದು. ಡಿಪಾರ್ಟ್ಮೆಂಟ್ ಬಿದು 25,000 ರೂಪೀಸ್ ಇದೆ. ಸೊ ನೆಕ್ಸ್ಟು ಪರ್ಚೇಸಸ್ ಕೊಟ್ಟಿದ್ದಾನೆ, ಮೆನ್ಷನ್ ಮಾಡೋಣ. ಟು ಪರ್ಚೇಸಸ್. ಪರ್ಚೇಸಸ್ ಎಷ್ಟಿದೆ ಅಂತಂದರೆ 60,000 ಇದೆ ಡಿಪಾರ್ಟ್ಮೆಂಟ್ ಎದು. ಡಿಪಾರ್ಟ್ಮೆಂಟ್ ಬಿದು 50,000 ಇದೆ. ನೆಕ್ಸ್ಟು ಸೇಲ್ಸ್ ಕೊಟ್ಟಿದ್ದಾನೆ. ಬೈ ಸೇಲ್ಸ್. ಸೊ ಸೇಲ್ಸು ಡಿಪಾರ್ಟ್ಮೆಂಟ್ ಎದು 98,000 ರೂಪೀಸ್ ಇದೆ. ಡಿಪಾರ್ಟ್ಮೆಂಟ್ ಬಿದು 90,000 ರೂಪೀಸ್ ಇದೆ. ಸೇಲ್ಸ್ ಆಯಿತು. ಸೊ ನೆಕ್ಸ್ಟು ವೇಜಸ್ ಕೊಟ್ಟಿದ್ದಾನೆ. ಸೊ ವೇಜಸ್ ಮತ್ತು ಸ್ಯಾಲರೀಸ್ಗೆ ನಾವಿಲ್ಲಿ ರೇಷಿಯೋನ ಐಡೆಂಟಿಫೈ ಮಾಡಬೇಕು. ಸೊ ರೇಷಿಯೋಸ್ ವರ್ಕಿಂಗ್ನ ಬರೆಯೋಣ ನಾವಿಲ್ಲಿ. ನೋಟ್ ನಂಬರ್ 1 ಪರ್ಚೇಸ್ ರೇಷಿಯೋ. ಸೊ ಪರ್ಚೇಸ್ ರೇಷಿಯೋ ನಾವು ನೆಟ್ ಪರ್ಚೇಸ್ನ ತಗೋಬೇಕು. ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್. ಸೊ ನಮಗೆ ಪರ್ಚೇಸ್ ರಿಟರ್ನ್ ಇಲ್ಲ. ಸೊ ಪರ್ಚೇಸಸ್ನ ಡೈರೆಕ್ಟಾಗಿ ನೀವು ನೆಟ್ ಪರ್ಚೇಸಿಂದ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎದು ಪರ್ಚೇಸಸ್ಸು 60,000 ರೂಪೀಸ್ ಇದೆ. ಡಿಪಾರ್ಟ್ಮೆಂಟ್ ಬಿದು ಇಷ್ಟು 60,000 ಇಷ್ಟು 50,000 ರೂಪೀಸ್ ಇದೆ. ಸೊ ಇಲ್ಲಿ 4040 ಕ್ಯಾನ್ಸಲ್ ಮಾಡ್ಬೋದು. ಸೊ ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. 6:5. ಸೊ ಇದು ಪರ್ಚೇಸ್ ರೇಷಿಯೋಸ್. ನೆಕ್ಸ್ಟ್ ಅದೇ ಥರನೇ ಸೇಲ್ಸ್ ರೇಷಿಯೋ ನೋಡೋಣ. ಸೇಲ್ಸ್ ರೇಷಿಯೋ ಡಿಪಾರ್ಟ್ಮೆಂಟ್ ಎನ ಸೇಲ್ಸು 98,000 ಇದೆ ಇಷ್ಟು. ಡಿಪಾರ್ಟ್ಮೆಂಟ್ ಬಿ ಸೇಲ್ಸು 90,000 ರೂಪೀಸ್ ಇದೆ. ಸೊ 3030 ಕ್ಯಾನ್ಸಲ್ ಮಾಡಿ 98:90 ಆಗುತ್ತೆ. ಸೊ ನೀವು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. 2 ಇಂದ ಹೋಗುತ್ತೆ. 49:45. ಸೊ ಎರಡನ್ನೂ ಪ್ಲಸ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಅದನ್ನು ಪ್ಲಸ್ ಮಾಡಿ ತೋರಿಸ್ತೀನಿ. 94 ಬರುತ್ತೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾವು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋದು ಅದು ವೇಜಸ್. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ಗೆ ವೇಜಸ್ ಮಾತ್ರನೇ ಬರೋದು. ಸೊ ವೇಜಸ್ನ ತೋರಿಸೋಣ. ಸೊ ವೇಜಸ್ನ ಯಾವ ಬೇಸಿಸ್ ಮೇಲೆ ಹಂಚಬೇಕು? ಪರ್ಚೇಸ್ ರೇಷಿಯೋ ಮೇಲೆ ಅಲೋಕೇಶನ್ ಮಾಡಬೇಕು. ಪರ್ಚೇಸ್ ರೇಷಿಯೋ ಇರೋದೆಷ್ಟು? 6:5 ಇದೆ. ಸೊ ಅಮೌಂಟ್ ಇರೋದೆಷ್ಟು ವೇಜಸ್ದು? 9,000 ರೂಪೀಸ್ ಇದೆ. 9,000 ಇಂಟು 6:5. 9,000 6:5 ಮಾಡಿದ್ರೆ 4,909 ಬರುತ್ತೆ ಡಿಪಾರ್ಟ್ಮೆಂಟ್ ಎಗೆ. ಡಿಪಾರ್ಟ್ಮೆಂಟ್ ಬಿಗೆ 4,091 ರೂಪೀಸ್ ಬರುತ್ತೆ. ಸೊ ಇನ್ನು ಸ್ಯಾಲರೀಸ್ ಇದೆ. ಸ್ಯಾಲರೀಸ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಬರುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ನ ಮೆನ್ಷನ್ ಮಾಡೋಣ ನಾವಿಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎದು 23,000 ಇದೆ. ಡಿಪಾರ್ಟ್ಮೆಂಟ್ ಬಿದು 13,000 ರೂಪೀಸ್ ಇದೆ. ಸೊ ಇಲ್ಲಿಗೆ ಟ್ರೇಡಿಂಗ್ ಅಕೌಂಟಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಷ್ಟನ್ನು ಮೆನ್ಷನ್ ಮಾಡಿದ್ದೀವಿ ನಾವೀಗ. ಸೊ ಟ್ರೇಡಿಂಗ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಾದ್ರೆ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡೋದಾದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಟೋಟಲ್ ಮಾಡಿದ್ರೆ ಇದು 1,21,000 ಬರುತ್ತೆ. ಡಿಪಾರ್ಟ್ಮೆಂಟ್ ಬಿದು 1,03,000 ರೂಪೀಸ್ ಬರುತ್ತೆ. ಸೊ ಸೇಮ್ ಅದೇ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ಬರಿತಾ ಇದ್ದೀನಿ ನಾನು. 1,03,000
21,000 1,03,000 ರೂಪೀಸ್ನ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ 1,21,000ಅಲ್ಲಿ ಸೊ ಡೆಬಿಟ್ ಸೈಡಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ ಮೀನ್ಸ್ ಐಟಮ್ಸ್ನ ಮೈನಸ್ ಮಾಡಿದೆ ನಮಗೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರೋದು 15,491. ಸೊ 15,491 ಬರುತ್ತೆ ಬ್ಯಾಲೆನ್ಸಿಂಗ್ ಫಿಗರು. ಸೊ ಇನ್ನು ಇದ್ರದ್ದು ಬ್ಯಾಲೆನ್ಸಿಂಗ್ ಫಿಗರ್ ಬಂದು 23,909 ಬರುತ್ತೆ. ಸೊ 23,909 ಬರುತ್ತೆ. ಸೊ ಇದನ್ನೇನಂತ ಕರಿತೀವಿ ನಾವು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ನಾವು ಇದನ್ನು P&L ಅಕೌಂಟ್ಗೆ ಬ್ರಾಟ್ ಡೌನ್ ಮಾಡೋಣ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್. ಸೊ ಎಷ್ಟಿದೆಯಪ್ಪ ಅದು 15,491 23,909. ಎಸ್. ಸೊ ನಾವಿವಾಗ ಇದರಲ್ಲಿ ಮಿಕ್ಕಿರೋದು ಒಂದೇ ಒಂದು ಐಟಮು ಸ್ಯಾಲರೀಸ್ ಮೆನ್ಷನ್ ಮಾಡಿಬಿಡೋಣ. ಟು ಸ್ಯಾಲರಿ. ಸೊ ಅದನ್ನು ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸ್ಯಾಲರಿನ? ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಸ್ ಆರ್ ಅಂದರೆ ಸೇಲ್ಸ್ ರೇಷಿಯೋ. ಸೊ ಅಮೌಂಟ್ ಇರೋದೆಷ್ಟು ಅಂತಂದರೆ 3,400 ರೂಪೀಸ್ ಇದೆ. ಸೊ 3,400ನ ಇಂಟು 49:45 49:45 ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೊ ನಮಗಲ್ಲಿ ಬರೋ ಆನ್ಸರು 1,772 ರೂಪೀಸ್ ಫಾರ್ ಡಿಪಾರ್ಟ್ಮೆಂಟ್ ಎ, 1,628 ರೂಪೀಸ್ ಫಾರ್ ಡಿಪಾರ್ಟ್ಮೆಂಟ್ ಬಿ. ಸೊ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿಗೆ ಸ್ಯಾಲರೀಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಎಲ್ಲ ಐಟಮು ಪೋಸ್ಟಿಂಗ್ ಮಾಡಿದ್ದಾಯಿತು. P&L ಅಕೌಂಟ್ನ ಕ್ಲೋಸ್ ಮಾಡೋಣ. ಈಗ P&L ಅಕೌಂಟ್ ಕ್ಲೋಸ್ ಮಾಡ್ಬೇಕಾದ್ರೆ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡೋದಾದರೆ ಯೂಶಲಿ ಕ್ರೆಡಿಟ್ ಸೈಡೇ ಇದೆ. 15,491 23,909 15,491 23,909. ಸೊ ಈ ಅಮೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಕ್ರೆಡಿಟ್ ಸೈಡಲ್ಲಿ ಬಂದಿರೋ ಬ್ಯಾಲೆನ್ಸ್ ಟೋಟಲ್ ಅಮೌಂಟ್ನ ಡೆಬಿಟಲ್ಲಿ ಬರ್ತೀನಿ. ಸೊ ಇದರಲ್ಲಿ ಇಲ್ಲಿರೋ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ನೋಡೋಣ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ. ಸೊ 15,491 ಮೈನಸ್ 1,772 ಅಂದರೆ 1,772ನ ಡಿಡಕ್ಟ್ ಮಾಡಿದೆ. ಸೊ ನಮಗೆ ಇಲ್ಲಿ ಬರೋ ಆನ್ಸರು 13,719 ರೂಪೀಸ್ ಬರುತ್ತೆ. ಸೊ ನಾವು ಡಿಪಾರ್ಟ್ಮೆಂಟ್ ಬಿ ಇದು 23,909ನ ನಾವು 1,628ನಲ್ಲಿ ಡಿಡಕ್ಟ್ ಮಾಡಿದ್ರೆ 22,281 ರೂಪೀಸ್ ಬರುತ್ತೆ. ಸೊ ಇದು ನಾವೇನಂತ ಕರಿತೀವಿ ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ನೀವು ಯಾವತ್ತೇ ಆಗಲಿ ಬ್ಯಾಲೆನ್ಸಿಂಗ್ ಫಿಗರ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಏನಕ್ಕೆ ಅಂತಂದರೆ ಸೊ ಎಕ್ಸಾಮ್ ಟೈಮಲ್ಲಿ ನಿಮಗೆ ಅಮೌಂಟ್ ಎಲ್ಲಿ ಬಂತು ಕ್ವಶನ್ ಇಲ್ವಲ್ಲ ಅಂತ ಹುಡುಕ್ಬಿಡ್ತೀರಾ. ಸೊ ಅದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಬರೋದ್ರ ಅರ್ಥ ಏನು? ಸೊ ನಾವು ಐಡೆಂಟಿಫೈ ಮಾಡಿರೋ ಆನ್ಸರ್ ಅಂತ ಅರ್ಥ. ಸೊ ಈ ಪ್ರಾಬ್ಲಮ್ ನಂಬರ್ 7ಲ್ಲಿ ನಮಗೆ ಬಂದಿರೋ ಆನ್ಸರು ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಎದು 13,719, ಡಿಪಾರ್ಟ್ಮೆಂಟ್ ಬಿದು 22,281 ನೆಟ್ ಪ್ರಾಫಿಟ್ ಬಂದಿದೆ. ಲಾಸ್ಟ್ ಪ್ರಾಬ್ಲಮ್ ನೋಡೋಣ ನಾವು 8th ಒಂದು ಸಾಕು. 5 ಮಾರ್ಕ್ಸ್ಗೆ ನೀವು ಒಂದು 8 ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ಇವನ್ ಇದು 2019ನಲ್ಲಿ ಕೇಳಿರೋ ಕ್ವಶನ್ ಇದು. XYZ ಲಿಮಿಟೆಡ್ ಹ್ಯಾಸ್ 3 ಡಿಪಾರ್ಟ್ಮೆಂಟ್ಸ್. XYZ ಲಿಮಿಟೆಡ್ದು 3 ಡಿಪಾರ್ಟ್ಮೆಂಟ್ಸ್ ಇದೆಯಂತೆ. PQR ಆಲ್ರೆಡಿ ಈ ಥರ ಒಂದು ಪ್ರಾಬ್ಲಮ್ ನಾವು ಮಾಡಿದ್ದೀವಿ. ಸೇಮ್ ಅದೇ ಪ್ರಾಬ್ಲಮ್ನ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಂತೆ. ಡಿಪಾರ್ಟ್ಮೆಂಟ್ಸ್ PQR ಇದೆ. ಕ್ಲೋಸಿಂಗ್ ಸ್ಟಾಕ್ ಇನ್ ಯೂನಿಟ್ಸ್ 800, 900, 1000 ಯೂನಿಟ್ಸ್ ಇದೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಮತ್ತು ರೇಟ್ ಆಫ್ ಜಿ ಪಿನ ನಾವು ಅಲ್ಲಿ ಮೈನಸ್ ಮಾಡಬೇಕಾಗಿ ಬರುತ್ತೆ. ರೇಟ್ ಆಫ್ ಜಿ ಪಿ ಇನ್ ಈಚ್ ಡಿಪಾರ್ಟ್ಮೆಂಟ್ ಈಸ್ ಯೂನಿಫಾರ್ಮ್, ದಟ್ ಈಸ್ 33.3333% ಆನ್ ಸೇಲ್ಸ್ ಮೇಲೆ ಇಷ್ಟು ಪರ್ಸೆಂಟೇಜ್ ಇತ್ತು ಅಂತ ಹೇಳಿದ್ದೇನೆ. ಸೊ ನಾವು ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಐಡೆಂಟಿಫೈ ಮಾಡಬೇಕು. ಯೂನಿಟ್ಸ್ ಇದೆ. ಸೊ ನಾವು ಕಾಸ್ಟ್ ಪರ್ ಯೂನಿಟ್ನ ಐಡೆಂಟಿಫೈ ಮಾಡಿ ಆ ಕಾಸ್ಟ್ ಪರ್ ಯೂನಿಟ್ಗೆ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ನ ಇಂಟು ಮಾಡಿದ್ರೆ ಸೊ ನಮಗೆ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಎಸ್. ಸೊ ನಾವು ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್. ಫಸ್ಟು ಕಾಸ್ಟ್ ಪರ್ ಯೂನಿಟ್ನ ಐಡೆಂಟಿಫೈ ಮಾಡೋಣ. ಕಾಸ್ಟ್ ಪರ್ ಯೂನಿಟು ಡಿಪಾರ್ಟ್ಮೆಂಟ್ ಎದು ಬಂದು ಸೆಲ್ಲಿಂಗ್ ಪ್ರೈಸ್ ಇದೆ 20 ರೂಪೀಸ್ ಮೈನಸ್ ಕಾಸ್ಟ್ ಗ್ರಾಸ್ ಪ್ರಾಫಿಟ್ನ ಮೈನಸ್ ಮಾಡ್ತಾ ಇದ್ದೀನಿ 33.33
33% ಬರುತ್ತೆ. ಸೊ 13 ರೂಪೀಸ್ ಆಗುತ್ತೆ. ಸೊ ಡಿಪಾರ್ಟ್ಮೆಂಟ್ ಬಿದು ಸೆಲ್ಲಿಂಗ್ ಪ್ರೈಸ್ ಬಂದು 25 ರೂಪೀಸ್ಗೆ ಸೇಲ್ಸ್ ಮಾಡಿದ್ದಾರೆ ಅವರು. 25 ಮೈನಸ್ 33.3333%. ಸೊ ನಮ್ಗೆ ಎಷ್ಟಾಗುತ್ತೆ ಅಲ್ಲಿ 16 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ. ಸೊ ಇಲ್ಲಿ ಪಿ ಕ್ಯೂ ಆರ್ ಅಂತ ಇದೆ, ಸೊ ನೀವು ಬರೀರಿ ಪಿ ಕ್ಯೂ ಆರ್ ಅಂತ ಮೆನ್ಷನ್ ಮಾಡಿ. ಸೊ ಡಿಪಾರ್ಟ್ಮೆಂಟ್ ಸಿ ಇದು ನಮ್ಗೆ ಇಲ್ಲಿ 30 ರೂಪೀಸ್ಗೆ ಸೇಲ್ಸ್ ಮಾಡಿದ್ದಾನೆ, ಮೈನಸ್ 33.3333%. ಅಂದರೆ ಸೊ ನಿಮ್ಗೆ ಅಲ್ಲಿ ಸಿಗುತ್ತೆ ಎಷ್ಟು ಬರುತ್ತೆ ಅಂದರೆ 23 ರೂಪೀಸ್ ಬರುತ್ತೆ. ನಮಗೀಗ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನಾವು ಐಡೆಂಟಿಫೈ ಮಾಡಬೇಕು. ನೋಡೋಣ. ಡಿಪಾರ್ಟ್ಮೆಂಟ್ ಎನ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಎಷ್ಟಿದೆ ಅಂತಂದರೆ 800 ರೂಪೀಸ್ ಇದೆ ಇಂಟು 13. ಸೊ ನಮಗೆ ಇಂಟು ಮಾಡಿದ್ರೆ 10,400 ರೂಪೀಸ್ ಬರುತ್ತೆ. ಡಿಪಾರ್ಟ್ಮೆಂಟ್ ಬಿಯಲ್ಲಿ ಸೊ ನಂಬರ್ ಆಫ್ ಯೂನಿಟ್ಸ್ ಬಂದು ಕ್ಲೋಸಿಂಗ್ ಸ್ಟಾಕು 900 ಇದೆ ಇಂಟು 16. ಸೊ ಎರಡನ್ನು ಇಂಟು ಮಾಡಿದ್ರೆ 14,400 ರೂಪೀಸ್ ಬರುತ್ತೆ. ಸೊ ಇನ್ನು ಡಿಪಾರ್ಟ್ಮೆಂಟ್ ಸಿದು 1000 ಯೂನಿಟ್ಸ್ ಇದೆ ಇಂಟು 23 ರೂಪೀಸ್ ಕಾಸ್ಟ್ ಇದೆ. ನಮ್ಗೆ ಇಂಟು ಮಾಡಿದೆ ಸೊ ನಮಗೆ ಸಿಗೋದು 23,000. ಸೊ ದಿಸ್ ಈಸ್ ದ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿಗೆ ನಮ್ಮ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ 5 ಮಾರ್ಕ್ಸ್ ಪ್ರಾಬ್ಲಮ್ನ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡಿದ್ದೀನಿ. ಸೊ ಯಾವುದೂ ಸ್ಕಿಪ್ ಮಾಡ್ದೆ ಪ್ರತಿಯೊಂದೂ ಪ್ರಾಕ್ಟೀಸ್ ಮಾಡಿ. ಇನ್ನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ದಾನ ಇತ್ತು ಸರ್ ನಮ್ಗೆ ಅದು ಅರ್ಥ ಆಗಿಲ್ಲ 5 ಮಾರ್ಕ್ಸ್ ಅನ್ನೋದಿದೆ, ನನಗೆ ಬೇಕಾದ್ರೆ ಒಂದು ವಾಟ್ಸಪ್ಪಲ್ಲಿ ನನಗೆ ಒಂದು ಕಳಿಸಿದ್ರೆ ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡ್ಬಿಟ್ಟು ಕಳಿಸ್ತೀನಿ. ಸೊ ಇದು ಏನೇ ನಾನೀಗ ಎಕ್ಸ್ಪ್ಲೈನ್ ಮಾಡಿದೆ ಕ್ವಶನ್ಸ್ದು ಮತ್ತು ಆನ್ಸರ್ ಕಂಪ್ಲೀಟ್ PDF ನಾನು ನಿಮ್ಮ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಯಾವುದೂ ಬಿಡ್ದಲೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.